ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಜ್ಞಾನ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಯೇ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿ ತ್ರಿಕಾಲಜ್ಞಮಾಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ದಾಸಶ್ರೇಷ್ಠರಾದ ಜ್ಞಾನಿ ವರೇಣ್ಯರಾದ ತಪಸ್ವಿಗಳಾದ ಸಿದ್ಧ ಪುರುಷರಾದ ಶಾಪಾನುಗ್ರಹ ಸಮರ್ಥರಾದ ದೇವಾಂಶ ಸಂಭೂತರಾದ ಗೋಪಾಲದಾಸರ ಒಂದು ವಿಶೇಷ ಆರಾಧನಾ ಮಹೋತ್ಸವದಲ್ಲಿ ತುಂಬ ಶ್ರದ್ಧೆ, ವಿಶ್ವಾಸ, ಭರವಸೆ, ದಾಸ್ಯಭಾವ ಇವನ್ನೆಲ್ಲದರಿಂದ ಒಡಗೂಡಿದ ತಾವೆಲ್ಲರೂ ವಿಶೇಷವಾಗಿ ಭಾಗವಹಿಸಿದ್ದೀರಿ. ಒಂದು ವಿಶ್ವಾಸವಿದೆ, ಗೋಪಾಲದಾಸರ ಅನುಗ್ರಹ ನಮ್ಮ ಮೇಲೆ ಆಗಿದೆ ಅಂತ. ಅಂತೆಯೇ ನಾವು ಪುನಃ ಬರ್ತೇವೆ. ಅವರ ಆರಾಧನೆ, ಅವರ ಹಾಡುಗಳು, ಅವರ ಜೀವನ ಚರಿತ್ರೆ ಇತ್ಯಾದಿಗಳನ್ನು ನಾವು ಕೇಳ್ತೇವೆ. ನಿನ್ನೆಯ ದಿನ ಒಂದು ಸುಳಾದಿಯಲ್ಲಿ ನಾನು ಎಂಥವ, ನಾನು ಪಡೆಯಬೇಕಾದ ಮೋಕ್ಷ ಎಂಥದ್ದು, ಅದಕ್ಕಾಗಿ ನಾನೇನು ಮಾಡಬೇಕು, ಜ್ಞಾನ ಭಕ್ತಿಗಳು ಎಷ್ಟು ಪ್ರಧಾನವಾಗಿದೆ ಇತ್ಯಾದಿಗಳ ಬಗ್ಗೆ ತಿಳಿಸಿಕೊಟ್ಟು, ಜ್ಞಾನ ಬೇಕು, ಜ್ಞಾನದಿಂದ ಭಕ್ತಿ ಬರಬೇಕು, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಯಾಕೆ ಜ್ಞಾನ ಬೇಕು? ಜ್ಞಾನ ಇಲ್ಲದೆ ಇದ್ರೆ ನಡೀತದಲ್ಲ. ಅಂದರೆ ಜ್ಞಾನವಿಲ್ಲದಿದ್ದರೆ ಮನುಷ್ಯನಿಗೆ ಎಚ್ಚರಿಕೆ ಅನ್ನೋದು ಇರೋದಿಲ್ಲ. ಎಚ್ಚರಿಕೆ ಅಂತಂದರೆ ಮಲಗಿದವನಿಗೆ ಎಬ್ಬಿಸೋದಲ್ಲ, ಕಾನ್ಸಂಟ್ರೇಷನ್ ಅಂತೇನಂತಾರೆ, ಅಥವಾ ಒಂದು ಸರಿಯಾದ ಮಾರ್ಗದೊಳಗೆ ಇರೋದು ಅಂತೇನಂತಾರೆ, ಅಥವಾ ಒಂದು ಹೆದರಿಕೆ ಅನ್ನೋದೇನಿರ್ತದೆ, ಇದು ಯಾವುದೂ ಇರೋದಿಲ್ಲ ಜ್ಞಾನವಿಲ್ಲದೆ ಇದ್ದವನಿಗೆ. ಯಾಕೆ ಜ್ಞಾನ ಪ್ರಧಾನ ಅಂತಂದರೆ, ಇವತ್ತು ನಾವೆಲ್ಲ ಯಥೇಚ್ಛವಾಗಿ ಊಟ ಮಾಡ್ತೇವೆ. ಚೆನ್ನಾಗಿ ಜಿಲೇಬಿ ಹಾಕ್ತಾರೆ, ಪಾಯಸ ಹಾಕ್ತಾರೆ, ಸಮೃದ್ಧವಾಗಿ ಬಡಿಸ್ತಾರೆ ಬ್ರಾಹ್ಮಣರು ಅಂತ, ಆಚಾರ್ಯರು ಅಂತೇಳಿ. ಸ್ವಲ್ಪ ಏನಾದರೂ ಡಾಕ್ಟ್ರು ಒಂದು ಜ್ಞಾನ ಕೊಟ್ಟರೆ, ನಿನಗೆ ಶುಗರ್ ಅದ, ನಿನಗೆ ಬಿ ಪಿ ಅದ, ಜ್ಞಾನವಿಲ್ಲದೆ ಇದ್ದಾಗ ಕೇರ್ಲೆಸ್ ಆಗಿರ್ತಾನೆ ಮನುಷ್ಯ. ಯಾವುದೇ ವಿಷಯದೊಳಗು
ಪರೀಕ್ಷೆಯೊಳಗೆ ನನಗೆ ಇಷ್ಟು ಪರ್ಸೆಂಟೇಜ್ ಬರಲೇಬೇಕು ಎನ್ನುವ ಜ್ಞಾನವಿಲ್ಲದೇ ಇದ್ದವ ಅವನು ಹೇಗೆ ಬೇಕಂಗೆ ಇರ್ತಾನೆ. ಅವನು ನನಗೆ 99% ಬಂದರೇನೆ ನನ್ನ ಫ್ಯೂಚರ್ ಭಾರಿ ಅದ ಅಂತ ಅನ್ನೋದು ಯಾವಾಗ ಅವನಿಗೆ ಗಟ್ಟಿಯಾದ ಮನವರಿಕೆ ಆಗ್ತದೆ, ಆಗ ಅವನು ಹಗಲು ರಾತ್ರಿ ಅನ್ನೋದೇ ಓದ್ತಾನೆ. ಸೊ ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯೋದೇನು ಅಂತಂದರೆ, ಜ್ಞಾನ ಮಾಡುವ ಕೆಲಸವೇನು ಅಂತಂದರೆ ಎಚ್ಚರಿಕೆಯನ್ನು ತಂದುಕೊಡುತ್ತೆ. ನೀನು ಹೇಗೆ ಬೇಕಾಗಿ ಇದ್ದರೆ ನಡೆಯುವುದಿಲ್ಲ, ನೀನು ಹೀಗಿದ್ರೇ ನೀನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಎಚ್ಚರಿಕೆಯನ್ನು ಕೊಡುವುದೇ ಜ್ಞಾನದ ಕೆಲಸ. ಮಾರ್ಕೆಟ್ನೊಳಗೆ ಹೋಗ್ತಿರ್ತೇವೆ, ದನಗಳು ಇರ್ತವೆ. ಹಳ್ಳಿಯೊಳಗೆ ನೀವು ಸಣ್ಣವರಿದ್ದಾಗ ಎಲ್ಲರೂ ಅಂದ್ರೆ ನಾವೆಲ್ಲರೂ ನೋಡಿದ್ದೆ, ದನ ಕಾಯೋನು ಹಿಂದಿದ್ದಾಗ ಆ ದನಗಳು ಒಂದು ಏನಂತಾರೆ ಲೈನ್ ಮೇಂಟೈನ್ ಮಾಡಿಕೊಂಡು ಸರಿಯಾಗಿ ಹೋಗುತ್ತೆ, ತಾನು ಹುಲ್ಲುಗಳು ತಿಂತದ್ದು, ಗುಡ್ಡದೊಳಗೆ ಓಡಾಡುತ್ತೆ. ಸಾಯಂಕಾಲ ಸರಿಯಾಗಿ 5 ಆಯ್ತು ಅಂದರೆ ತಾನು ಮನೆಗೆ ಬಂದು ಸೇರ್ತದೆ. ಯಾಕೆ ಸೇರುತ್ತೆ? ಅದರ ಹಿಂದೆ ಒಬ್ಬನು ಕೋಲ್ ಹಿಡ್ಕೊಂಡಿದ್ದಾನೆ, ಬಾರ್ಕೋಲ್ ತೊಗೊಂಡಿದ್ದಾನೆ, ನಾನು ಆಚೆ ಈಚೆ ಹೋದರೆ ಅವನು ನನಗೆ ಬಾರಿಸ್ತಾನೆ ಎನ್ನುವ ಜ್ಞಾನ ದನಗಳಿಗೆ ಇದ್ದದ್ದಕ್ಕಾಗಿ ಭಾಳ ಕೇರ್ಫುಲ್ಲಾಗಿರ್ತವೆ. ಅದೇ ಈಗ ಬೀಡಾಡಿ ದನಗಳು ಇರ್ತವೆ, ಅವು ಲಾರಿ ಬಂದರೂ ಎಚ್ಚರಿರಂಗಿಲ್ಲ, ಅವು ಕಾಲು ಮುರಿತದ ಅನ್ನೋದು ಲಕ್ಷ್ಯಕ್ಕಿರಂಗಿಲ್ಲ, ಇಂಥ ಪ್ಲಾಸ್ಟಿಕ್ ತಿಂದರೆ ನನ್ನ ಜೀವನ ಹಾಳಾಗ್ತದೆ ಅನ್ನೋದು ಗೊತ್ತಿರೋದಿಲ್ಲ. ಹೇಗೆ ಬೇಕೋ ಹಾಗಿರ್ತದೆ. ಯಾಕೆ? ಅವುಗಳ ಹಿಂದೆ ಹೊಡೆಯುವವರು ಬಡಿಯುವವರು ಇದ್ದಾರೆ, ಶಿಕ್ಷೆ ಕೊಡುವವನು ಇದ್ದಾನೆ ಎನ್ನುವ ಜ್ಞಾನ ಇಲ್ಲದೇ ಇರೋಣದ್ರಿಂದಾಗಿ ಆ ಆಕಳುಗಳು ಹೇಗೆ ಬೇಕೋ ಹಾಗಿರುತ್ತೆ. ಹಾಗೆ ನಮಗೆ ಉಪಯೋಗವಿಲ್ಲ. ನಮ್ಮ ದಾರಿಯೊಳಗೆ, ನಮ್ಮ ಸಾಧನೆಯ ಮಾರ್ಗದೊಳಗೆ ನಮಗೆ ಜ್ಞಾನವಿಲ್ಲ ಅಂತಾದರೆ ಹೇಗೆ ಬೇಕೋ ಹಾಗೆ ಇರಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದಾಗಿ ಜ್ಞಾನ ಬಂತು ಅಂತಾದರೆ ಮನುಷ್ಯನಿಗೆ ಜವಾಬ್ದಾರಿಗಳು, ಜವಾಬ್ದಾರಿ ಎಲ್ಲನೂ ಬೆಳೀತಾ ಹೋಗುತ್ತೆ, ಸರಿಯಾದ ಮಾರ್ಗದಲ್ಲಿ ತಾನು ಸಾಗ್ತಾ ಹೋಗ್ತಾನೆ. ಇದಕ್ಕೆ ವೇದನೆ ನಮಗೊಂದು ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಡುತ್ತೆ. ಸೂರ್ಯ 6:30ಗೆ ತಾನು ಬೆಳಕು ಕೊಡಬೇಕು, ಉದಯ ಕೊಡಬೇಕು. ಇವತ್ತೊಂದು ದಿವಸ ನಾನು ಬಿಡ್ತೇನೆ, ಇಲ್ಲಿ 7ಕ್ಕೆ ಬರ್ತೀನಲ್ಲ, ಅಮ್ಮ ಇವತ್ತು ಸಂಡೇ ಅದ 7ಕ್ಕೆ ಹೇಳುತ್ತೇನಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕೆ ನಡೆಯೋದಿಲ್ಲ? ಅದೇ ಯಂತ್ರ ಅಲ್ಲ ಸೂರ್ಯ. ನಾವೇನೋ ಒಂದು ಬಟನ್ ಹಾಕಿಟ್ಟಿವಿ, ಅದ್ರ ತಕ್ಕಂಗೆ ಅದು ವರ್ಕ್ ಮಾಡಲಿಕ್ಕೆ ಯಂತ್ರ ಅಲ್ಲ, ಅದು ಒಬ್ಬ ದೇವತೆ, ದೊಡ್ಡ ದೇವತೆ. ಅವನು ಏನು ಬೇಕು ಮಾಡಲಿಕ್ಕೆ ಸಾಮರ್ಥ್ಯವಿದೆ. ಹಾಗಿದ್ರೂ ಯಾಕೆ ಮಾಡುವುದಿಲ್ಲ ಅಂತಂದರೆ ಅವನಿಗೆ ದೇವರ ಭಯವಿದೆ. ನಾನು ಏನಾದರೂ ದೇವರು ಆಜ್ಞೆ ಮಾಡಿದ್ದನ್ನು ಸರಿಯಾಗಿ ಪಾಲನೆಯನ್ನು ಮಾಡದೇ ಇದ್ದರೆ ನಾಳೆ ನನ್ನನ್ನು ಸರಳವಾಗಿ ಎತ್ತಿಡ್ತಾನೆ, ಇನ್ನೊಬ್ಬನು ಸೂರ್ಯನಾಗಿ ಮಾಡಿಟ್ಬಿಡ್ತಾನೆ. ಅಂದರೆ ನನ್ನ ಪದವಿ ನಂದು ಹಾಳಾಗಿ ಹೋಗಿಬಿಡುತ್ತೆ. ಈ ತರಹದ ಅಸ್ತವ್ಯಸ್ತತೆಗಳು ಆಗಬಾರ್ದು ಅಂತಂದರೆ ನನ್ನ ಜೀವಮಾನದ 100 ವರ್ಷ ನಾನು ಪ್ರತಿನಿತ್ಯ ಬೆಳಿಗ್ಗೆ ಆ ಸಮಯಕ್ಕೆ ಏಳಬೇಕು, ಆ ಸಮಯಕ್ಕೆ ಉದಯಿಸಬೇಕು, ಆ ಸಮಯಕ್ಕೆ ಅಷ್ಟಷ್ಟು ಬೆಳಕು ಕೊಡಬೇಕು. ಇಷ್ಟೊತ್ತಿಗೆ ನಾನು ಇವತ್ತೇನೋ ಚಹಾ ಕುಡ್ದೇನೆ ಭಾರಿ ಉತ್ಸಾಹ ಬಂದದಂತೆ 8 ತನಕ ಸೂರ್ಯ ಇದ್ರೂ ನಡೆಯಂಗಿಲ್ಲ. 8 ತನಕ ಕೆಲಸ ಮಾಡಿದಾಗೆ ಮುಂದಿರ್ತೀನಂತೂ ನಡೆಯೋದಿಲ್ಲ. ಸ್ವಲ್ಪ ಏನೋ ಕೆಲಸ ಮಾಡಿ ತುಂಬ ಆಲಸ್ಯ ಆಗಿದೆ, ನಾನು 7ಕ್ಕೆ ಹೇಳ್ತೀನಿ ಅಂತಂದ್ರೂ ನಡೆಯೋದಿಲ್ಲ. ತಂದೇನದ ತಾನು ಟೈಮ್ ಮೇಂಟೈನ್ ಮಾಡಬೇಕು. ಭೀಷಾಸ್ಮಾತ್ ವಾತಃಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾತ್ ಅಗ್ನಿಶ್ಚೇಂದ್ರಶ್ಚ. ಎಲ್ಲರಿಗೂ ಭೀಹಿ ಅಂದ್ರೆ ಭಯ, ಎಲ್ಲ ದೇವತೆಗಳಿಗೆ ಭಯವಿದೆ. ನಮ್ಮನ್ನು ಯಾವಾಗಲೂ ದೇವರು ಎತ್ತಿ ಬಿಸಾಡಿ ಬಿಡ್ತಾನೆ. ನಮ್ಮ ಅನಿವಾರ್ಯತೆ ದೇವರಿಗಿಲ್ಲ. ಯಾರಿಗೆ ಬೇಕಾದವರಿಗೂ ಏನೋ ಶಕ್ತಿಯನ್ನು ಕೊಟ್ಟು ಅವನನ್ನು ತಂದು ಮೇಲಿಡ್ತಾನೆ, ಅದರ ಘಟನೆಗಳನ್ನು ತೋರಿಸಿಕೊಡ್ತಾನೆ. ಎಲ್ಲರಿಗೂ ಪ್ರಸಿದ್ಧವಾಗಿ ಬರುವ ಹಾಡು, ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಏನೂ ಮಾಡಲಿಕ್ಕೆ ಸಾಮರ್ಥ್ಯವಿದೆ. ಈ ಎಚ್ಚರಿಕೆ ಏನಿದೆ ಇದು ಯಾವಾಗಲೂ ಇರಬೇಕು ಅಂತಂದರೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಬರೋದು ಅಂತಂದರೆ ಗೋಪಾಲದಾಸರು ಹೇಳ್ತಾರೆ, ಶ್ರುತಿ ಓದಲಿ ಬೇಕು. ನಿತ್ಯದೊಳಗೂ ವೇದ ಪಠಣೆ ಆಗಬೇಕು, ಚೆನ್ನಾಗಿ ವೇದ ಪಠಣೆ ಆಗಬೇಕು. ಸ್ಮೃತಿ ತಿಳಿಯಲಿಬೇಕು, ಪುರಾಣಗಳನ್ನು, ಇತಿಹಾಸ, ಮಹಾಭಾರತವನ್ನು, ಭಾಗವತ. ಈಗಂತೂ ಅತ್ಯಂತ ಪ್ರಧಾನವಾಗಿ ಮಹಾಭಾರತ ಹಾಗೂ ಭಾಗವತ. ಅದರೊಳಗೂ ಭಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಭಾಗವತ ಬಹಳ ಉತ್ತಮವಾದದ್ದು. ಯಾಕೆ ನೇರವಾಗಿ ಕೃಷ್ಣನ ಜೊತೆಗೆ ನಮಗೆ ಒಂದು ಸಂಬಂಧ ಬೆಳೆಯೋದು ಶ್ರೀಮದ್ ಭಾಗವತದಿಂದ. ಪ್ರತಿನಿತ್ಯ ಕೇಳುವುದೇ ಅರ್ಧ ಗಂಟೆ ಸಮಯ ಮಾಡಿ. ಅನೇಕ ತಾಯಂದರು ಇದ್ದೀರಿ,
9 ಗಂಟೆಗೆ ಮಗ ಸ್ಕೂಲಿಗೆ ಇರಬೇಕು ಅಂದರೆ 9:15 ಕಳಿಸುವ ಧೈರ್ಯ ಯಾರು ಮಾಡ್ತಾರೆ? ಸಾಧ್ಯನೇ ಇಲ್ಲ. ತಾನು ಅರ್ಧ ಗಂಟೆ ಮುಂಚೆ ಹೇಳ್ತಾಳೆ, ಏನು ಕಟಿಪಿಟಿ ಮಾಡಬೇಕು ಎಲ್ಲ ಮಾಡ್ತಾಳೆ, ಏನೆಲ್ಲ ಮಾಡಬೇಕು ಮಾಡಿ ಏನಾದರೂ ಮಾಡಿ ಸರಿಯಾದ ಸಮಯಕ್ಕೆ ಅವರನ್ನು ಸ್ಕೂಲಿಗೆ ಆಫೀಸಿಗೆ ಮುಟ್ಟಿಸ್ತಾರೆ. ಯಾಕೆ ಅಂತಂದರೆ ಆಫೀಸಿಗೆ ಮುಟ್ಟಿಸದೇ ಇದ್ದರೆ ಸ್ಯಾಲ್ರಿ ಇಲ್ಲ, ಸ್ಕೂಲಿಗೆ ಮುಟ್ಟಿಸದೇ ಇದ್ದರೆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಬಯಸ್ಕೊಳ್ಬೇಕು. ಈ 2 ಭಯ ಇದ್ದದ್ದಕ್ಕಾಗಿ ಸರಿಯಾಗಿ ಆಗತ್ತೆ. ಈಗ ಸಂಧ್ಯಾವಂದನ ಬಿಟ್ಟರೆ ಬೈಯೋರು ಯಾರಿದ್ದಾರೆ? ದೇವರ ಪೂಜೆ ಬಿಟ್ಟರೆ ಬೈಯೋರು ಯಾರಿದ್ದಾರೆ? ವೈಷ್ಣುದೇವ ಮಾಡುವುದಿಲ್ಲ ಅಂತಂದ್ರೆ ಬೈಯೋರು ಯಾರಿದ್ದಾರೆ? ಹಸ್ತೋದಕ ಮಾಡುವುದಿಲ್ಲ ಅಂತಂದ್ರೆ ಬೈಯೋರು ಯಾರಿದ್ದಾರೆ? ಏಕಾದಶಿ ಮಾಡುವುದಿಲ್ಲ ಅಂತಂದ್ರೆ ಬೈಯೋರು ಯಾರಿದ್ದಾರೆ? ಸೊ ಈ ಯಾವ ವಿಷಯಕ್ಕೂ ನಮಗೆ ಬೈಯೋರು ಇಲ್ಲದೇ ಇದ್ದದಕ್ಕಾಗಿ ನಾವು ಏನು ಮಾಡಿದ್ರು ನಡೆಯುತ್ತೆ. 6ಕ್ಕೆ ಸಂಧ್ಯಾವಂದನ ಮಾಡಿದ್ರು ನಡೆಯುತ್ತೆ, 7ಕ್ಕೆ ಮಾಡಿದ್ರು ನಡೆಯುತ್ತೆ, 8ಕ್ಕೆ ಮಾಡಿದ್ರು ನಡೆಯುತ್ತೆ, 12ಕ್ಕೆ ಮಾಡಿದ್ರು ನಡೆಯುತ್ತೆ. ಬಿಟ್ಟರು ನಮಗೆ ಯಾರು ಕೇಳೋರಿಲ್ಲ. ಹಾಗಾದ್ರೆ ನಡೆಯೋದಿಲ್ಲ. ಇದಕ್ಕೆ ಹಿರಿಯರ ಜವಾಬ್ದಾರಿಯೂ ಬಹಳ ದೊಡ್ಡದು. ಇವತ್ತಿನ ಹಿರಿಯರೆಲ್ಲರೂ ಹೇಳೋದೇನು, ನಮ್ಮ ಮಕ್ಕಳನ್ನು ನಾವು ಫ್ರೆಂಡಾಗಿ ಬೆಳೆಸ್ತಾ ಇದ್ದೇವೆ. ಇದೊಂದು ಟ್ರೆಂಡ್. ಇದು ಈ ಟ್ರೆಂಡ್ ಏನೂ ಉಪಯೋಗವಿಲ್ಲ. ಫ್ರೆಂಡಾಗಿ ಬೆಳೆಸೋದರಿಂದ ಅವನನ್ನು ಧರ್ಮದಿಂದ ಬಿಡಿಸಿದ ಹಾಗೆ ಅದು. ಯಾಕೆಂದರೆ ಹೆದರಿಕೆ ಇಲ್ಲ, ಭಯವಿಲ್ಲದೆ ಇರೋದ್ರಿಂದಾಗಿ ಏನು ಮಾಡಿದ್ರು ನಡೆಯುತ್ತೆ. ಆಗಲ್ಲ, ನೀನು ಸಂಧ್ಯಾವಂದನ ಮಾಡದೇ ಇದ್ರೆ ನಾನು ಇವತ್ತು ಊಟಕ್ಕೆ ಹಾಕೋದಿಲ್ಲ ಅನ್ನೋ ಭಯ ಮೊದಲಿನಿಂದ ಹುಟ್ಟಿಸಿ ಹಾಕಿಬಿಟ್ಟಿದ್ರೆ ಅವನು ಎಂದಿಗೂ ದೇವರ ಪೂಜೆ ಸಂಧ್ಯಾವಂದನೆ ಇದು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನಗಳು ಎಲ್ಲರಿಗೂ ಬರುವುದು ಎಲ್ಲಿಂದ? ವೇದ, ಶಾಸ್ತ್ರ, ಸ್ಮೃತಿ, ಇತಿಹಾಸಗಳನ್ನು ಚೆನ್ನಾಗಿ ಕೇಳಿದಾಗ ಅಯ್ಯೋ ಇಂಥ ದೇವತೆಗಳ ಅವಸ್ಥೆಯೇ ಹೀಗಾಯ್ತಾ, ಹಾಗಾದ್ರೆ ನನ್ನ ಅವಸ್ಥೆ ಏನು? ದೇವರ ಮಾತು ಎಲ್ಲರಿಗೂ ನರಕ ಕೊಡುವವನು ಯಾರು? ಯಮಧರ್ಮರಾಜ. ಆ ಯಮಧರ್ಮರಾಜನ ಅವತಾರ ಯಾರು? ಧರ್ಮರಾಜ. ಎಲ್ಲರಿಗೂ ನರಕ ಕೊಡುವ ಧರ್ಮರಾಜ. ದೇವರು ಏನು ಮಾಡಿದ ಅಂದರೆ ಧರ್ಮರಾಜನಿಗೆ ನರಕ ತೋರಿಸಿಬಿಟ್ಟ. ಯಾಕೆ ತೋರಿಸಿದ? ಒಂದು ಮಾತು ದೇವರ ಮಾತನ್ನು ಮೀರಿದ. ಅಶ್ವತ್ಥಾಮೋ ಹತಃ ಅಂತ ಹೇಳು ಅಂತ ದೇವರು ಹೇಳಿದ. ಅಶ್ವತ್ಥಾಮೋ ಹತಃ ಅಂತ ಹೇಳಿ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಸಾವಕಾಶವಾಗಿ ಕುಂಜರ ಅಂತ ಹೇಳಿದ. ಅಷ್ಟು ಮಾತಿಗೆ ಅದೇನು ನಮ್ಮ ಪಾಲಿಗೆ ದೊಡ್ಡ ತಪ್ಪಾದು? ನಮ್ಮ ಪಾಲಿಗೆ ಏನಾದರೂ ತಪ್ಪಾದು? ಅಷ್ಟು ಮಾತನ್ನು ಮೀರಿದ್ದಕ್ಕೆ ಕೋಟಿ ಕೋಟಿ ಜೀವರಾಶಿಗಳಿಗೆ ನರಕವನ್ನು ತೋರಿಸುವ ಯಮಧರ್ಮರಾಜನಿಗೇನೆ ದೇವರು ಏನೂ ಬಿಡೆ ಇಲ್ಲದೇನೆ ನರಕ ತೋರಿಸಿದ. ಈ ಕಥೆ ನಾವು ಮಹಾಭಾರತ, ಭಾಗವತ ಇತ್ಯಾದಿಗಳಿಂದ ಕೇಳಿದಾಗ ನಮಗೊಂದು ಎಚ್ಚರಿಕೆ ಬರುತ್ತೆ. ಇಷ್ಟೆಲ್ಲ ಮಾತುಗಳನ್ನು ದೇವರ ಮಾತನ್ನು ಮೀರಿದರೆ ನಮ್ಮ ಅವಸ್ಥೆ ಏನಾಗಲಿಕ್ಕಿಲ್ಲ. ಈ ಜ್ಞಾನ ಬಂತು ಅಂತಾದರೆ ಆಗ ಆಟೋಮೆಟಿಕ್ಲಿ ಧರ್ಮದಲ್ಲಿ ಅಭಿರುಚಿ ಉಳ್ಳವನಾಗ್ತಾನೆ. ಅದರಿಂದ ಭಕ್ತಿ ಬೆಳೀತಾ ಹೋಗುತ್ತೆ. ಶ್ರುತಿ ಸ್ಮೃತಿ ಅಂದರೆ ರಾಮಾಯಣ, ಮಹಾಭಾರತ, ಭಾಗವತ ಪ್ರತಿನಿತ್ಯ ಕೇಳೋದು. ಇದು ನಮ್ಮ ಮೂಲ ಪದ್ಧತಿ. ಇದು ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಭಾಗವತ ಕೇಳೋದು, ಮಧ್ಯಾಹ್ನ ರಾಮಾಯಣ ಕೇಳೋದು, ರಾತ್ರಿ ಮಹಾಭಾರತ ಕೇಳೋದು. 3 ಎಪಿಸೋಡು ಇದು ಮೊದಲಿನಿಂದಲೂ ಇರುವಂತಹದ್ದು. ಇದನ್ನೇ ಇವತ್ತಿನ ಎಲ್ಲರೂ ಆಕ್ಯುಪೈ ಮಾಡಿಕೊಂಡು ಇವರು 3 ಎಪಿಸೋಡ್ ಯಾಕೆ 8 ಎಪಿಸೋಡ್ ನೋಡಲಿ ಅಂತೇಳಿ ಸಾಯಂಕಾಲ 6ರಿಂದ ರಾತ್ರಿ 10 ತನಕ ನಮ್ಮನ್ನು ಬಿಸಿ ಮಾಡಿ ಹಾಕಿದ್ರು. ಅದರೊಳಗೆಲ್ಲ ಈ ನೆಗೆಟಿವ್ ಥಾಟ್ಸ್ಗಳನ್ನೇ ತುಂಬಿ ಪೂರ್ಣ ತಲೆ ಕೆಡಿಸಿ ಹಾಕಿದ್ರು. ಆದರೆ ಇದು ನಿಜವಾಗಿಯೂ ನಮ್ಮ ಸಂಪ್ರದಾಯದ್ದೇ. ಯಾಕೆ ಕೇಳಬೇಕು? ಇತಿಹಾಸ ಪುರಾಣ ಗೋಪಾಲದಾಸರು ಯಾಕೆ ಅದರ ಮೇಲೆ ಒತ್ತಿ ಹೇಳಿದರು? ಕೆಲವರು ಹೇಳ್ತಾರೆ ಈ ಪ್ರವಚನ ಎಲ್ಲ ನಮ್ಗೆ ಸಂಬಂಧಪಟ್ಟದ್ದಲ್ರಿ, ಅದು ನಿಮ್ಗೆ ಸಂಬಂಧಪಟ್ಟದ್ದು, ಆ ಗುಂಪಿನಾಗ ನಾವು ಸೇರಂಗಿಲ್ಲ, ಹಾಗೆ ಹೀಗೆ ಕೇಳ್ತಿರ್ತೀವಿ. ಯಾಕೆ ಕೇಳಬೇಕು ಅಂತಂದರೆ ಒಂದು ಪ್ರಸಿದ್ಧವಾದ ಕಥೆ, ಪ್ರತಿನಿತ್ಯ 100 ಬಾರಿ ಕೇಳಿದ್ದು ಮಕ್ಕಳಿಗೆ ನಾವು ಹೇಳುವಂಥ ಕಥೆ, ಗಜೇಂದ್ರ ಮೋಕ್ಷದ ಕಥೆ ಅಲ್ಲ, ಧ್ರುವರಾಜನ ಕಥೆ. ಏನು ಧ್ರುವರಾಜನ ಕಥೆ? ಧ್ರುವ ಹೋಗಿ ಅಪ್ಪನ ತೊಡೆ ಮೇಲೆ ಕೊಡ್ಲಿಕ್ಕೆ ಹೋದ, ತಾಯಿ ಎಳೆದು ಹೋಗಿದ್ಲು, ಅಳುತ್ತಾ ಬಂದ. ಇಷ್ಟು ಏನಾದರೂ ಇವತ್ತಿನ ಪ್ರೊಡ್ಯೂಸರ್ಗಳಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಈ ಕಥೆನ ಹೆಂಗೆ ಉತ್ಥಾನಪಾದನನ್ನು ಪಟ್ಟದಿಂದ ಕೆಳಗಿಳಿಸ್ಬೇಕು, ಸುರುಚಿಯನ್ನು ಹೆಂಗೆ ಕೊಂದು ಹಾಕಬೇಕು, ತಾನು ಹೆಂಗೆ ಪಟ್ಟಕ್ಕೆ ಕೂಡಬೇಕು ಅಂತ ಒಂದು ನೆಗೆಟಿವ್ ಆಗಿ ಶುರು ಮಾಡಿ ಒಂದು 500 ಎಪಿಸೋಡ್ ಮಾಡಿ ನಮ್ಮ ತಲೆ ಕೆಡಿಸಿ ಹಾಕಿಬಿಡ್ತಾರೆ. ಆದರೆ ನಮ್ಮ ಭಾಗವತ ಏನು ಮಾಡಿತ್ತು? ಸುನೀತಿ ಹೇಳ್ತಾಳೆ, ಯಾಕೆ ಇನ್ನೊಬ್ರು ತಪ್ಪು ಹುಡುಕ್ತೀನಿ ನೀನು?
ಯಾಕೆ ಸುರುಚಿಯನ್ನು ಬೈತಿ ನಿನ್ನ ಚಿಕ್ಕಮ್ಮನ್ನ? ಬೈಬೇಡ, ಇನ್ನೊಬ್ರು ದೋಷ ಹುಡುಕ್ಲಿಕ್ಕೆ ಹೋಗಬೇಡ. ಅವಳೇನು ತಪ್ಪು ಹೇಳಿದಾಳೆ? ಏನು ಪಡೆಯೋದಿದೆ? ದೇವರ ತಪಸ್ಸು ಮಾಡು, ದೇವರ ಅನುಗ್ರಹದಿಂದ ಪಡಿ ಅಂತ ಹೇಳಿದ್ದಾಳೆ. ಅದರೊಳಗೆ ತಪ್ಪೇನಿದೆ ಅಂತ ಹೇಳಿ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಟ್ಟು ತಪಸ್ಸು ಮಾಡಿಸ್ಲಿಕ್ಕೆ ಹಚ್ಚಿ 6 ತಿಂಗಳೊಳಗೆ ದೇವರು ಒಲಿಯುವಂತೆ ಮಾಡಿ ಆ ದೇವರ ಅನುಗ್ರಹವನ್ನು ಪಡೆದು ಇವತ್ತಿಗೂ ಧ್ರುವಕ್ಷಿತಿಯೊಳಗೆ ಒಂದು ರಾರಾಜಮಾನ ಆಗಬೇಕು ಅಂತಂದರೆ ತಾಯಿ ಕೊಟ್ಟ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಏನು ಅಪ್ರೋಚ್ ಇದೆ, ಅದು ಅದ್ಭುತವಾಗಿರುವಂಥದ್ದು. ಈ ತರಹದ ಒಂದು 1000 ಕಥೆಗಳು ಮಹಾಭಾರತ ಭಾಗವತದಲ್ಲಿ ಬರ್ತದೆ. ಅದಕ್ಕಾಗಿ ಕೇಳುವಂಥದ್ದು. ಜೂಜಾಟದ ಪ್ರತಿಜ್ಞೆ ಮಾಡಿದ್ದು ಯಾರು? ಧರ್ಮರಾಜ. ಭೀಮನಿಗೆ ಸಂಬಂಧ ಇಲ್ಲ, ಅರ್ಜುನನಿಗೆ ಸಂಬಂಧ ಇಲ್ಲ, ನಕುಲ ಸಹದೇವರಿಗೆ ಸಂಬಂಧ ಇಲ್ಲ. ದ್ರೌಪದಿಯನ್ನು ಪಡೆದವನು ಯಾರು? ಅರ್ಜುನ. ಉಳಿದವರಿಗೆ ಸಂಬಂಧ ಇಲ್ಲ. ವಸ್ತ್ರಾಪಹರಣ ಯಾರಿಗಾಯ್ತು? ದ್ರೌಪದಿಗಾಯ್ತು. ಆಗ ಅರ್ಜುನ ಆಗಲಿ, ಭೀಮ ಆಗಲಿ, ನಕುಲ ಸಹದೇವರಾಗಲಿ, ನಿನ್ನಿಂದ ಈ ಥರದ ದುರವಸ್ಥೆ ಆಗಿದೆ, ನೀ ಬೇಕಿದ್ರೆ ವನಕ್ಕೆ ಹೋಗು, ನಾವು ರಾಜ್ಯದೊಳಗೆ ಇರ್ತೀವಿ, ದುರ್ಯೋಧನಾದಿಗಳನ್ನು ಕೊಂದಾಕಿರ್ತೇವೆ ಅಂತ ಹೇಳಿ ಭೀಮನಿಗೆ ದಮ್ಮಿಲ್ಲ. ಅರ್ಜುನ ಏನು ಷಂಡನ? ದುರ್ಬಲನ? ಹೇಳಿನ? ಇವತ್ತು ನಾವು ಅಲ್ಲ ಅಣ್ಣ ತಮ್ಮಂದ್ರೆ ಹೇಗೆ ನಾವು ನಮ್ಮ ವಿರುದ್ಧವಾಗಿ ನಡೆದಾಗ ನಾವು ಹೇಗೆ ಧೈರ್ಯದಿಂದ ನಾವು ಅಪ್ರೋಚ್ ಆಗ್ತೇವೆ, ಹಾಗೆ ಮಾಡ್ಲಿಕ್ಕೆ ಆಗದೇ ಇರುವಂಥ ದುರ್ಬಲನ ಅವನ್ನ? ಇಲ್ಲೇ ಇಲ್ಲ. ಆದರೂ ಈ ಜಗಳ ಹುಟ್ಟಿಸುವುದಕ್ಕೆ ದುರ್ಯೋಧನ ಪ್ರಯತ್ನ ಮಾಡಿದಾಗಲೂ ಭೀಮ ಹೇಳ್ತಾನೆ, ನಾವು 5 ಜನ ಒಂದಿದ್ದೇವೆ, ನಮ್ಮ ನರಕ ಆಗಲಿ, ವನವಾಸವಾಗಲಿ, ಅನರ್ಥವಾಗಲಿ, ನನ್ನ ಪಾಲಿ, ನನ್ನ ಗುರು, ನನ್ನ ತಂದೆ, ನನ್ನ ಸ್ವಾಮಿ, ನನ್ನ ಸರ್ವಸ್ವ ಧರ್ಮರಾಜನ್ನೇ ಅಂತ ಹೇಳಿ ಒಂದು ಐಕ್ಯಮತ್ಯವನ್ನು ಏನು ತಂದು ಕೊಡೋದೇನಿದೆ, ಈ ಥರದ ಪಾಸಿಟಿವ್ ಪರ್ಪಸ್ ಈ ಮಹಾಭಾರತ ಭಾಗವತ ಬಿಟ್ಟು ಇನ್ನೆಲ್ಲೂ ಸಿಗುವುದಿಲ್ಲ. ಈ ಥರದ 100 ಕಥೆಗಳನ್ನು ತಾವೆಲ್ಲ ಕೇಳಿದ್ದೀರಾ, ಅದನ್ನು ಅನಲೈಸ್ ಮಾಡಿಕೊಂಡಾಗ ನಮಗೆ ಮನವರಿಕೆ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಬೇಕು. ಹಿಂದೆ ಒಂದು ಸಮಯವಿತ್ತು, ಪ್ರವಚನ ಕೇಳಬೇಕು ಅಂದ್ರೆ ಆಚಾರ್ಯ ಇದ್ದಲ್ಲೇ ಹೋಗಬೇಕಾಗಿತ್ತು, ಅಥವಾ ಆಚಾರ್ಯ ಮನೆಗೆ ಕರೆಸ್ಬೇಕಾಗಿತ್ತು. ಇವತ್ತು ಅದು ಯಾವುದೂ ಇಲ್ಲ. ನಮ್ಗೆ ಹೋಗಬೇಕಾಗಿಲ್ಲ, ಅವ್ರನ್ನ ಕರೆಸ್ಬೇಕಾಗಿಲ್ಲ. ಕುಳಿತಲ್ಲೇನೆ 100 ಉಪನ್ಯಾಸಗಳು ಸಿಗತ್ತೆ, 100 ಉಪನ್ಯಾಸಗಳು ಸಿಗತ್ತೆ. ಇಂಟರ್ನೆಟ್ಟು ಫ್ರೀ ಇದೆ, ಸಮಯನೂ ಬೇಕಾದಷ್ಟಿದೆ. ಬೇಕಾದ್ದು ಕೇಳಿಕೊಂಡರೂ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇತರಾರ್ಥಗಳೆಲ್ಲ ನಿರಾಕರಿಸಲೇಬೇಕು. ಸಂಬಂಧವಿಲ್ಲ, ನಮಗೇನೋ ಸಂಬಂಧವಿಲ್ಲ. ಅವರೇನೋ ಬೈದಾರ, ಅವರೇನೋ ಆಡ್ಕೊಂಡಾರ, ಅವರೇನೋ ದೇವರು ನಾನು ಒಂದು ಅಂತ ಹೇಳ್ತಾರೆ, ನಮಗೇನು ಸಂಬಂಧವಿದೆ ಅಂತಂದು ಅದರಿಂದ ನಾವು ಪಲಾಯನ ಮಾಡೋದಲ್ಲ. ಅದನ್ನು ನಮಗೆ ಸಾಧ್ಯವಿದ್ದಷ್ಟು ಅಧರ್ಮ ನಡೆದಲ್ಲಿ ಅದನ್ನು ನಿರಾಕರಣೆಯನ್ನು ಮಾಡಲೇಬೇಕು. ಯಾಕೆ ಮಾಡಬೇಕು? ನಾವು ನಮ್ಮ ಮಗನಿಗೆ ಹೇಳಿದೆ ನಮಸ್ಕಾರ ಮಾಡು ಅಂತ, ಅವನು ಪಟ್ಟಂತ ಮಾಡಿಬಿಟ್ಟ. ತಿರುಗಿ ಅವನು ನಮಗೆ ಕೇಳಿದ, ಅಪ್ಪ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದ. ನಮಸ್ಕಾರ ಯಾಕೆ ಮಾಡಬೇಕು ಅಂತ ಕೇಳಿದಾಗ ನಮಗೆ ಉತ್ತರ ಹೇಳಲಿಕ್ಕೆ ಬಂದರೆ ಆ ನಮಸ್ಕಾರ ಪ್ರಾಮಾಣಿಕವಾದ ನಮಸ್ಕಾರವಾಗುತ್ತೆ, ಇಲ್ಲದೇ ಇದ್ರೆ ಮೂಢನಂಬಿಕೆ ಆಗಿ ಹೋಗುತ್ತೆ. ಹಾಗಾದರೆ ಉತ್ತರ ಹೇಳಬೇಕಂದ್ರೆ ಅನಿವಾರ್ಯ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳನ್ನು ನಾವು ಓದಿದಾಗಲೇನೆ ದೇವರು ನಿನಗೆ ಇಷ್ಟು ಉಪಕಾರ ಮಾಡ್ಯಾನ, ದೇವರು ನೀನು ಇಷ್ಟು ಪಾಪ ಮಾಡಿದ್ರು ನಿನ್ನ ಮೇಲೆ ದಯ ಮಾಡಿದ್ದಾನೆ, ದೇವರು ನಿನ್ನ ಸೃಷ್ಟಿ ಮಾಡಿದ್ದಾನೆ, ದೇವರು ನಿನಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ನಾವು ಅವನಿಗೆ ಮನವರಿಕೆಯನ್ನು ಮಾಡಿಕೊಟ್ಟಾಗ, ಓ ಇಂಥ ದೇವರಿದ್ದಾನ ಅಂತ ತಿಳಿದು ಅವನೇನಾದ್ರೂ ನಮಸ್ಕಾರ ಮಾಡಿದರೆ ಆ ನಮಸ್ಕಾರಕ್ಕೆ ಪ್ರಾಮಾಣಿಕ ಬೆಲೆ ಬರುತ್ತದೆ. ಅದು ಪ್ರಾಮಾಣಿಕ ನಮಸ್ಕಾರ ಅನಿಸಿಕೊಳ್ಳುತ್ತೆ. ಇರದೇ ಇದ್ದರೆ ಅದು ಮೂಢನಂಬಿಕೆಯಲ್ಲಿ. ಇವತ್ತೆಲ್ಲರೂ ನಮ್ಮ ಮೇಲೆ ಮೂಢನಂಬಿಕೆಯಿಂದ ಆಕ್ರಮಣವನ್ನು ಮಾಡ್ತಾ ಇರೋದೇ ಇದೇ ಕಾರಣಕ್ಕಾಗಿ. ಯಾಕೆ ನಮ್ಮ ಆಚರಣೆಗಳಿಗೆ ನಮಗೆ ಉತ್ತರ ಹೇಳಲಿಕ್ಕೆ ಬಾರದಿರುವಾಗ ಅದು ಅನಿವಾರ್ಯವಾಗಿ ಅದು ಮೂಢನಂಬಿಕೆಯಲ್ಲಿ ಪರ್ಯವಸಿತವಾಗತ್ತೆ. ಅದಕ್ಕಾಗಿ ನಾವು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅದಕ್ಕೆ ಅನಿವಾರ್ಯವಾಗಿ ಬೇಕಿರುವಂಥದ್ದು ಯಾವುದು? ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳನ್ನು ಚೆನ್ನಾಗಿ ತಯಾರು ಮಾಡಿದಾಗ, ಅವುಗಳನ್ನು ತುಂಬ ಬಾರಿ ಕೇಳಿ ಅದನ್ನು ಗಟ್ಟಿಯಾಗಿ ಮನವರಿಕೆ ಮಾಡಿಕೊಂಡಾಗ ಅದರ ವರ್ಕೌಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಪ್ರತಿ ಕ್ಷಣದಲ್ಲಿ ಹರಿಯ ಸ್ಮರಣೆ ಬೇಕು. ಪ್ರತಿನಿತ್ಯ ಪ್ರತಿ ಕ್ಷಣದೊಳಗೂ ದೇವರನ್ನು ಸ್ಮರಣೆ ಮಾಡ್ತಾನೇ ಇರಬೇಕು. ಇದಕ್ಕೂ ಶ್ರುತಿ ಸ್ಮೃತಿಗಳೇ ನಮಗೆ ಕಾರಣ. ಅತೀ ಕಷ್ಟ ಬಂತು ಗಜೇಂದ್ರನಿಗೆ, ಯಾರಪ್ಪ ರಕ್ಷಣೆ ಮಾಡಿದ್ದು? ಅತ್ಯಂತ ಘೋರವಾದ ಪರಿಸ್ಥಿತಿಯೊಳಗೆ ದ್ರೌಪದಿ ನಿಂತಾಗ ಗಂಡನಿಗೆ ಬೇಡಲಿಲ್ಲ ನನ್ನ ಮಾನ ಉಳಿಸು ಅಂತೇಳಿ, ಭೀಮನಿಗೆ ಬೇಡಲಿಲ್ಲ ನನ್ನ ಮಾನ ಉಳಿಸು ಅಂತೇಳಿ. ಅವಳು ಯಾರನ್ನು ಬೇಡಿದ್ಲು? ದೇವರನ್ನು ನೆನೆಸಿದ್ಲು. ದೇವರನ್ನು ನೆನೆಸಿದರೆ ಅವನು ಅನಿವಾರ್ಯವಾಗಿ ಓಡಿ ಬರಬೇಕಾಯ್ತು.
ನಮ್ಮ ಕೂಗು ಕೂಡ ಎದುರಿನ ವ್ಯಕ್ತಿಯನ್ನು ನಮ್ಮಲ್ಲಿ ಕರೆ ತರಬೇಕು. ಆ ತರಹದ ಕೂಗು ಬರಬೇಕು ಅಂದ್ರೂ ಶ್ರುತಿ ಸ್ಮೃತಿ ಇತಿಹಾಸಗಳನ್ನು ನಾವು ಕೇಳಿರಬೇಕು. ನಾರಾಯಣ ಬಾ ಅಂತಂದ್ರೆ ಅವ್ರ ಅಪ್ಪರಾಣಿ ಬರುವುದಿಲ್ಲ, ಬೇಕಾದ್ಲಾಗ ಹೊಡೆದ್ರು ಬರುವುದಿಲ್ಲ. ಸುಮ್ಮನೆ ನಾವೆಲ್ಲ ಅದೇ ಒಳಗೆ ಹೊರಟಿದ್ದೇವೆ, ಅಚ್ಚರ್ ನಾಳೆ ಆರಾಧನೆ ಗೋಪಾಲದಾಸರ ಆರಾಧನೆ ಊಟಕ್ಕೆ ಬರ್ರಿ ಅಂತಂದ್ರೆ ಯಾರು ಬರ್ತಾರೆ? ಯಾರ್ಯಾಕೆ ಬರ್ತಾರೆ? ಬರುವುದಿಲ್ಲ ಯಾರು. ಇಲ್ಲ ನೀವು ಬರಬೇಕಾ, ನೀವು ಬರಲಿಕ್ಕೆ ಬೇಕು, ತಪ್ಪಿಸ್ಬೇಡ್ರಿ ಯಾವುದೋ ಕಾರಣಕ್ಕೂ ಅಂತ ಆಗ್ರಹದಿಂದ ಹೇಳಿದಾಗ ಬರ್ಲಿಕ್ಕೆ ಮನಸ್ಸೇ ಇಲ್ಲದೆ ಇದ್ರೂ ಬರ್ತಾನೆ. ಯಾಕೆ? ಆ ಕೂಗಿನೊಳಗೆ ಅಷ್ಟು ದಮ್ಮಿದೆ, ಅಷ್ಟು ಆಗ್ರಹವಿದೆ. ಆ ದ್ರೌಪದಿಯ ಆಗ್ರಹ ಯಾವ ಮಟ್ಟಕ್ಕಿತ್ತು ಅಂದರೆ, ಆ ಕೃಷ್ಣನ್ ದ್ವಾರಕಾವಾಸಿನಂತ ಹೇಳಿದ ಕ್ಷಣದೊಳಗೇನೆ ಅಲ್ಲಿ ಪ್ರತ್ಯಕ್ಷನಾಗಿ ಅಕ್ಷಯ ವಸನವನ್ನಿಟ್ಟಲ್ಲ. ಇದು ಆ ಕೂಗಿನಲ್ಲಿರುವಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ. ಅದಕ್ಕಾಗಿ ಈ ತರಹದ ಸುನಾಮಿಗಳು, ಕಷ್ಟದ ಸುನಾಮಿಗಳು ನಮ್ಮ ಮೇಲೆ ಯಾವಾಗ ಆಕ್ರಮಣ ಮಾಡುತ್ತೆ ಗೊತ್ತಿಲ್ಲ, ಯಾವಾಗ ಆಕ್ರಮಿಸುತ್ತೆ ಗೊತ್ತಿಲ್ಲ. ಕಾರ್ನಾಗ ಹೊರಟಿದ್ದೇವೆ, ನಾನು ನಿನ್ನೆ ಹೇಳಿದಲ್ಲ, ಡ್ರೈವರ್ ಸ್ವಲ್ಪ ಎಡವಟ್ಟು ಮಾಡಿದ ಅಂತಾರೆ ಇಡೀ ಕಾರೇ ಪಲ್ಟಿ ಆಗುತ್ತೆ, ಸತ್ಯ ಹೋಗ್ಬಿಡ್ತಾನೆ ಕ್ಷಣದೊಳಗೇನೆ. ಏನು ಮಾತಾಡ್ತಿರ್ತೀವಿ, ಬ್ಯಾನ್ ಆಯ್ತು ಅನ್ನೋದ್ರೊಳಗೇನು ಕೃಷ್ಣಾರ್ಪಣೆ ಆಗಿರ್ತದೆ. ಸುಮ್ಮ ಕೂತಿರ್ತೀವಿ, ಕರೋನಾ ಏನು ಬಂತು ಹೆಂಗೆ ಬಂತು ಎಲ್ಲರನ್ನ ಹಾಳು ಮಾಡಿ ಹೋಗಿಬಿಡ್ತು. ಈ ತರಹದ ಆಪತ್ತುಗಳು ಯಾವ ಕ್ಷಣದೊಳಗೂ ಎಲ್ಲೂ ನಮ್ಮ ಮೇಲೆ ದಾಳಿ ಮಾಡಬಹುದು. ಈ ದಾಳಿಗಳಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ಶ್ರುತಿ ಸ್ಮೃತಿ ಇತಿಹಾಸಗಳಲ್ಲಿ ದೇವರ ಸ್ಮರಣೆಯನ್ನು ಮಾಡಿದವರು ರಕ್ಷಿತರಾಗಿದ್ದಾರೆ ಎನ್ನುವ ಎಚ್ಚರಿಕೆ ಇತ್ತು ಅಂತಾಗಿದ್ದರೆ, ನಾವು ಅಖಂಡವಾಗಿ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅದ್ಭುತ ರೀತಿಯಿಂದ ನಮ್ಮನ್ನು ದೇವರು ರಕ್ಷಣೆಯನ್ನು ಮಾಡ್ತಾನೆ ಎನ್ನುವ ಭರವಸೆ ಬರುವುದೇ ಈ ಕಥೆಗಳನ್ನೆಲ್ಲ ನಾವು ಕೇಳಬೇಕು ಅಂತಂದ್ರೆ ಮತ್ತೆ ಅನಿವಾರ್ಯವಾಗಿ ಅದನ್ನು ಅಧ್ಯಯನವನ್ನು ಮಾಡಿರಲೇಬೇಕು. ಅದಕ್ಕಾಗಿ ಪ್ರತಿ ಕ್ಷಣದೊಳಗೆ ಹರಿಯ ಸ್ಮರಣೆ ನಿರಂತರ ಸಾಗ್ತಾ ಇರಬೇಕು. ಪೃಥ್ವಿ, ಉದಕ, ವಾಯು, ಅಗ್ನಿ, ಆಕಾಶ, ಇತರ ದಶೇಂದ್ರಿಯ ತನ್ಮಾತ್ರಗಳು 5 ಜಿತ, ಮನ, ಅಹಂಕಾರ, ಮಹತ್ತತ್ವವನ್ನು ಅರ್ಥಾತ್ 24 ತತ್ವಗಳನ್ನು ಇಲ್ಲಿ ಹೇಳ್ತಾ ಇದ್ರು. 24 ತತ್ವಗಳ ಚಿಂತನೆ ಅಖಂಡವಾಗಿ ನಡೀತಾ ಇರುತ್ತೆ. ಯಾಕೆ ಬೇಕು ಅಂತಂದರೆ, ಈ 24 ತತ್ವಗಳಲ್ಲಿ ಒಂದೊಂದು ತತ್ವದ್ದು ಅದ್ಭುತವಾದ ವ್ಯಾಪಾರ ನಮ್ಮ ಶರೀರದೊಳಗೆ ಆಗುತ್ತೆ. ಸಂಕ್ಷೇಪದೊಳಗೆ ಹೇಳ್ತೇನೆ. ಮಹತ್ತತ್ವ ಮೊದಲನೇದು. ಆ ಮಹತ್ತತ್ವಕ್ಕೆ ಅಭಿಮಾನಿಗಳು ಯಾರು? ಬ್ರಹ್ಮದೇವರು. ಆ ಮಹತ್ತತ್ವ ಇಷ್ಟು ಅದ್ಭುತವಾಗಿದೆ ಅಂತಂದರೆ, ಜ್ಞಾನ ಕೊಡುವ ಕಾರ್ಯವನ್ನು ಮಾಡುವುದೇ ಮಹತ್ತತ್ವ. ಇವತ್ತು ನಮ್ಮ ತಲೆಯೊಳಗಿಂದ ಜ್ಞಾನ ಎನ್ನುವ ಒಂದು ಕಾನ್ಸೆಪ್ಟ್ ಅದ, ಅದರ ಪಕ್ಕದಲ್ಲಿ ಇಟ್ಟು ನೋಡಿ, ನಾವು ಜ್ಞಾನ ಈಚೆ ಬೇರೆ. ಆಗ ನಮಗೆ ಏನೂ ಅಸ್ತಿತ್ವ ಇರುವುದಿಲ್ಲ. ಇಲ್ಲಿ ಜ್ಞಾನವಿಲ್ಲದೆ ಇದ್ದವನು, ಸೆನ್ಸ್ ಇಲ್ಲದೆ ಇದ್ದವನಿಗೆ ಏನೂ ಅಸ್ತಿತ್ವ ಇರೋದಿಲ್ಲ. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಹೆಣ ಅಂತ ಕರೀತಾರೆ ಹೊರತು ಅವನು ಬದುಕಿದವನು ಅಂತ ಕರೆಯೋದಿಲ್ಲ. ಸೊ ಇದಕ್ಕೆ ಅತ್ಯಂತ ಅನಿವಾರ್ಯವಾಗಿ ಜ್ಞಾನವಿರಲೇಬೇಕು. ಆ ಜ್ಞಾನದಿಂದ ಆರಂಭಿಸಿ ಮೋಕ್ಷ ಜ್ಞಾನದವರೆಗೆ ಕೊಡುವವರು ಯಾರು? ಬ್ರಹ್ಮದೇವರು. ಅದು ಎಲ್ಲಿಂದ ಬರುತ್ತೆ? ನಮ್ಮಲ್ಲಿರುವ ಮಹತ್ತತ್ವದ ಅಂಶದಿಂದ ಬರುತ್ತೆ. ಪ್ರತಿನಿತ್ಯ ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾದ ಬ್ರಹ್ಮದೇವರಿಗೆ ಕೊಡಿ 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 ಅಂತ ಭಿಕ್ಷೆ ಬೇಡ್ತಾ ಇದ್ರೆ ಅವ್ರು ಕೊಡ್ತಾರೆ. ಅವ್ರನ್ನ ಮರ್ತೇ ಬಿಟ್ಟರೆ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಎರಡನೇದ್ದು ಅಹಂಕಾರ ತತ್ವ. ಅಹಂ 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 ಅಹಂ, ನಾನು 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 ಎನ್ನುವ ಎಚ್ಚರಿಕೆ ನನಗೇ ಇಲ್ಲದೆ ಇದ್ದರೆ ನಾನು ಜಡನೆ. ಹಾಗಾಗಿ ನನ್ನಲ್ಲಿ ಅಖಂಡವಾಗಿ ನಾನು ಮಲಗಿದಾಗಲೂ ನನಗೆ ಎಚ್ಚರಿಕೆ ಇರುತ್ತೆ. ಅಂತೆಯೇ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ನನಗೆ ಬಹಳ ಚಂದ ನಿದ್ದೆ ಆಯಿತು ಅಂತ ಫೀಲ್ ಬರ್ತದೆ. ನನಗೇನು ಎಚ್ಚರಿಕೆ ಇದೆ ಅಲ್ಲಿ? ಇಲ್ಲ. ಆದರೆ ಸುಪ್ತವಾಗಿ ಅಹಂಕಾರಕ್ಕೆ ಅಭಿಮಾನಿಗಳಾದ ರುದ್ರದೇವರು ನಮಗೆ ಅಹಂಭಾವವನ್ನು ಕೊಡ್ತಾ ಇರ್ತಾರೆ. ಜೊತೆಗೆ ಅಹಂಕಾರ ಈ ಸಂಸಾರದೊಳಗೆ ಏನು ಕೊಟ್ಟಿದ್ದಾರೆ, ಆ ಕೊಟ್ಟದ್ದು ರುದ್ರದೇವರೇ. ಅಹಂಕಾರ ಮಾಡಿ ಮುಂದೆ ಬರುತ್ತೆ. ಎಲ್ಲವನ್ನು ನಾನು ಮಾಡಿದೆ ಎನ್ನುವ ಭಾವನೆಯನ್ನು ಕೊಡುವವರು ರುದ್ರದೇವರು. ಆಮೇಲೆ ಮನಸ್ಸಿನೊಳಗೆ 5 ಪ್ರಭೇದಗಳಿದೆ. ಚಿತ್ತ, ಚೇತನ, ಅಹಂಕಾರ, ಬುದ್ಧಿ, ಮನಸ್ಸು. ಫಸ್ಟ್ ಕ್ಲಾಸ್, ಎಲ್ಲರಿಗೂ ಗೊತ್ತಿದೆ. ಚಿತ್ತದ ಕೆಲಸವೇನು? ಚಿತ್ತಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. ಅವಳು ಏನು ಮಾಡ್ತಾಳೆ ಅಂತಂದರೆ, ನೀವು ದೂರದಲ್ಲಿ ಕೂತವ್ರು ಹೇಳ್ತಾರೆ, ಅಲ್ಲಿ ಕೆಂಡದ ಅಂತ ಹೇಳ್ತಾರೆ. ನಾನು ಸ್ವಲ್ಪದೊಳಗೆ ಅದ್ರ ಬಿಸಿ ತಾಕಿತ್ತು, ಟಕ್ ಅಂದ ನಾನು ತೆಗೆದೆ. ಇಷ್ಟು ನನಗೆ ಹೇಳಲಿಕ್ಕೆ ಎಷ್ಟೊತ್ತಾಯಿತು? 20 ಸೆಕೆಂಡ್ ಹೇಳಿತ್ತು. ಅಲ್ಲಿ ಕಾರ್ಯ ಎಷ್ಟು ಫಾಸ್ಟ್ ಆಗುತ್ತೆ?
ಸೂಜಿ ಚುಚ್ಚತ್ತೆ, ಮುಳ್ಳು ಚುಚ್ಚತ್ತೆ. ಹೋಗ್ತಾ ಇರೋ ಇವತ್ತು ಯಾರು ಮುಳ್ಳು ಚುಚ್ಚೋ ಪ್ರಸಂಗ ಇರೋದಿಲ್ಲ, ಯಾಕಂದ್ರೆ ಮನೆಯೊಳಗೂ ಚಪ್ಪಲ್ ಹಾಕಿರ್ತಾರೆ ಅಂದಮೇಲೆ ಇನ್ನು ಹೊರಗೆ ಹಾಗೆ ಓಡಾಡ್ತಾರ ಅನ್ನೋ ಆಪ್ಷನ್ನೇ ಇಲ್ಲ. ಇರಲಿ, ಚುಚ್ಚದ ಅಂತ ಇಟ್ಕೊಳ್ಳೋಣ. ಚುಚ್ಚಿದರೆ ಅದು ಅರ್ಧ ಸೆಂಟಿಮೀಟರ್ ಹೋಗಿರೋದಿಲ್ಲ, ಈ 6 ಫೀಟಿನ ಬಾಡಿ ಅಷ್ಟು ರೆಸ್ಪಾನ್ಸ್ ಮಾಡಿ ಅದನ್ನು ಕಿತ್ತಿ ಹೋಗಿರುತ್ತೆ. ಎಲ್ಲಿಂದ ಬಂತು ಇಷ್ಟು ಫಾಸ್ಟ್ ವ್ಯಾಪಾರ? ಅರ್ಧ ಸೆಕೆಂಡಿನೊಳಗೆ ಇಷ್ಟೆಲ್ಲ ಕಾರ್ಯ ಹೇಗಾಯಿತು ಅಂತಂದರೆ, ಲಕ್ಷ್ಮೀದೇವಿ ಆ ಜೀವನಿಗೆ ಒಂದು ಅದ್ಭುತವಾದ ತೇಜಸ್ಸಿದೆ. ಆ ತೇಜಸ್ಸಿನಿಂದ ನಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೆ ಎಲ್ಲ ಕಡೆಗೆ ವ್ಯಾಪಿಸಿದ್ದಾಳೆ. ತೇಜಸ್ಸು ವ್ಯಾಪ್ತಿಯಿಂದ ಲಕ್ಷ್ಮೀದೇವಿ ವ್ಯಾಪಿಸಿದ್ದಾಳೆ. ಆ ವ್ಯಾಪಿಸಿದ ಲಕ್ಷ್ಮೀದೇವಿ ನಮ್ಗೆ ಎಷ್ಟು ಕೊಡ್ಬೇಕಂದ್ರೆ, ಇನ್ನು ಅರ್ಧ ಸೆಂಟಿಮೀಟರ್ ಒಳಗೆ ಹೋದರೆ ನಿನಗೇನಂತಾರೆ, ಚುಚ್ಚತ್ತೆ. ಅದರಿಂದ ನೀನು ಯಾವ ಶರೀರದ ಮೇಲೆ ಅಭಿಮಾನ ಮಾಡ್ತಾ ಇದೆಯಾ ಆ ಶರೀರಕ್ಕೆ ದುಃಖವಾಗತ್ತೆ ಅಂತ ಬ್ರೈನಿಗೆ ಹೋಗಿ, ಆ ಬ್ರೈನ್ನೊಳಗೆ ನನಗೆ ತ್ರಾಸಾಗತ್ತಾ ಅಂತ ಅದು ಜಡ್ಜ್ಮೆಂಟ್ ತೆಗೆದುಕೊಂಡು, ಅಲ್ಲಿಂದ ಆ ಮನಸ್ಸು ನಮ್ಮ ಕೈಗೆ ಪ್ರೇರಣೆ ಮಾಡಿ ಆ ಮುಳ್ಳನ್ನು, ಆ ಕೆಂಡವನ್ನು ಪಕ್ಕದಲ್ಲಿ ಸರಿಸಬೇಕು. ಇಷ್ಟೆಲ್ಲ ವ್ಯಾಪಾರವನ್ನು ಅನ್ನೋದೇನು ಇಲ್ಲದೇ ಇದ್ರೆ ಯಾರೋ ಮುಟ್ಟಿದ್ರೆ ಹಿಂಗೆ ನಮ್ಗೆ ಎಚ್ಚರನೇ ಇರುವುದಿಲ್ಲ. ಯಾಕೆ? ಅಲ್ಲಿ ಸೆನ್ಸೇ ಇಲ್ಲ. ಆ ಸೆನ್ಸು ಕೊಟ್ಟು ಶರೀರವನ್ನು ಸರಿಯಾಗಿ ಜೋಕೆಯಿಂದ ರಕ್ಷಣೆಯನ್ನು ಮಾಡುವವಳು ಯಾರು? ಚಿತ್ತಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀ, ಚೇತನ ಎನ್ನುವುದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ. ಚಿತ್ತ ಅಲ್ಲ, ಚೇತನ. ಚಿತ್ತಕ್ಕೆ ಬ್ರಹ್ಮದೇವರು. ಆ ಬ್ರಹ್ಮದೇವ್ರದ್ದು ಏನು ಅಂದರೆ ನೆನಪು ಕೊಡ್ತಾರೆ. ಯಾರೋ ಬಂದು ಹೇಳ್ತಾರೆ, ಆಚಾರ್ಯ ನಮಸ್ಕಾರ ರೀ ಅಂತಾರೆ. ಭಾಳ ಚಲೋ ಆಯ್ತು ರೀ, ಒಳ್ಳೇದಾಯ್ತು, ದೇವ್ರು ಒಳ್ಳೇದು ಮಾಡಿ. ಮುಂದೆ ಸರಿಯಾಗಿ 1 ನಿಮಿಷಕ್ಕೆ ಆಚಾರ್ಯ ನಮಸ್ಕಾರ ರೀ ಅಂದ್ರೆ ಭಾಳ ಚಲೋ ಆಯ್ತಪ್ಪ, ನಮಸ್ಕಾರ ರೀ. ಇನ್ನೊಮ್ಮೆ ನಮಸ್ಕಾರ ರೀ ಅಂದ್ರೆ 10ನೇ ಬಾರಿ ನಮಸ್ಕಾರ ಅಂದ್ರೆ 11ನೇ ಬಾರಿ ಅವ್ನು ಬರೋದ್ರಾಗ ಈ ಕಡೆ ನೋಡಿ ಹೋಗ್ತೀವಿ, ಇದೇನು ಹುಚ್ಚಿದ್ದಾನೋ ಮೆಂಟಲ್ ಇದ್ದಾನೋ ಅಂತ ಹೇಳೋದು. ಯಾಕೆ? ಅವನ ಅವಸ್ಥೆ ಯಾಕೆ ಹಾಗೆ ಬಂತು? ಮೊದಲು ಮಾಡಿದ ನಮಸ್ಕಾರದ ನೆನಪು ಇಲ್ಲ, ಆದ್ದರಿಂದಾಗಿ 10 ಬಾರಿ ನಮಸ್ಕಾರ ಮಾಡಬೇಕಾಯ್ತು. ಅದರಿಂದ ಅವನಿಗೆ ಸಮಸ್ಯೆ ಆಯಿತು. ಭರ್ಪೂರ್ 10 ದೋಸೆ ಮಾಡಿ ಹಾಕ್ಯಾಳ, ಹುಡುಗ ತಿಂದಾನ, ಸರಿಯಾಗಿ ಇನ್ನು ಅರ್ಧ ಗಂಟೆಗೆ ಅಮ್ಮ ಹಸಿವೆ ಆಗಿದೆ ಅಂದ್ರೆ, ಮತ್ತೆ ಅರ್ಧ ಗಂಟೆಗೆ ಹಸಿವೆ ಅಂದ್ರೆ ಏನು ಅವಸ್ಥೆ ಆಗಬೇಕು? ಈ ತರಹದ ದುರವಸ್ಥೆ ಬಾರದಿರುವ ಹಾಗೆ ನೆನಪನ್ನು ಏನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾಳ. ಅದಕ್ಕೆ ಚಿತ್ತಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ನಿರಂತರವಾಗಿ ನೆನಪು ಕೊಡ್ತಾರೆ. ಆ ನೆನಪು ಕೊಡ್ತಾ ಇರುವಾಗಲೂ ಎಷ್ಟು ಕಾರ್ಯ ಅಂತಂದ್ರೆ, ಅವತ್ತೇನು ಹುಳಿ ಮಾಡಿದ್ರು ನೋಡ್ರಿ, ಭಾಳ ಚಲೋ ಆಯಿತು. ಆ ನೆನಪು ಖುಷಿ ತಂದು ಕೊಟ್ಟಿತ್ತು. ಅವತ್ತೇನೋ ಒಂದು ದುರ್ಘಟನೆ ಆಯ್ತಲ್ಲ, ಅದು ಆಗಬಾರ್ದಾಗಿತ್ತು ರೀ, ಭಾಳ ಕೆಟ್ಟದಾಯಿತು ಅಂಥೇಳಿ ಆ ದುರ್ಘಟನೆ ನೆನಪಾದಾಗ ದುಃಖವಾಯಿತು. ಆ ದುರ್ಘಟನೆ ನೆನಪೇ ಯಾವಾಗಲೂ ಕೊಟ್ಟಿದ್ರೆ ಮನುಷ್ಯ ಅಳ್ತಾನೇ ಕೊಡಬೇಕು. ಒಳ್ಳೆ ಘಟನೆಯದ್ದೇ ಯಾವಾಗಲೂ ನೆನಪು ಕೊಟ್ಬಿಟ್ರೆ ಸುಖ ತನ್ನ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತದೆ, ತನ್ನ ಮಹತ್ವ ಕಳ್ಕೊಂಡ್ಬಿಡ್ತದೆ. ಸೊ ಆ ಎರಡೂ ಆಗದೇ ಇರುವ ಹಾಗೆ ಸುಖ ಆಗುವಾಗ ಸುಖ ಆಗಬೇಕು, ದುಃಖವಾಗುವಾಗ ದುಃಖವಾಗಬೇಕು. ಅಂದರೆ ಆ ನೆನಪು ಬರುವುದೇನಿದೆ ಕೆಲವು ಹೊತ್ತು ಮರ್ತೇ ಹೋಗಿಬಿಡ್ಬೇಕು. 16 ವರ್ಷ ಮರ್ತು ಹೋಗಿಬಿಡ್ತದೆ. ಆಮೇಲೆ ಯಾವಾಗೂ ನೆನಪಾಗುತ್ತೆ, ಅವತ್ತಿಂತ ದುಃಖ ಆಯ್ತಲ್ಲಂತೆ 10 ಸೆಕೆಂಡ್ ಕಣ್ಣೀರಿಡ್ತಾರೆ, ಆಮೇಲೆ ಮತ್ತೆ ಮರುಕ್ಷಣಕ್ಕೆ ಮರೆತು ಬಿಡ್ತಾರೆ. ಈ ತರಹದ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇನಿದೆ, ಚಿತ್ತ ಎನ್ನುವ 24 ತತ್ವದಲ್ಲಿ ಬರುವ ಮನಸ್ಸು, ಆ ಮನಸ್ಸಿನ ಒಂದು ಅಂಶ, ಅದನ್ನು ಬ್ರಹ್ಮದೇವರು ನಮಗೆ ಮೇಂಟೈನ್ ಮಾಡ್ತಾರೆ. ಇನ್ನು ಬುದ್ಧಿ, ಪ್ರವಚನಕ್ಕೆ ಹೋಗೋಣ ಬೇಡ, ಅಲ್ಲ ಸಾರಿ, ಫಸ್ಟ್ ಮನಸ್ಸು. ಪ್ರವಚನಕ್ಕೆ ಹೋಗೋಣ ಬೇಡ, ಇಡ್ಲಿ ಮಾಡೋಣ, ದೋಸೆ ಮಾಡೋಣ, ಮನೆಯಾಗ ಊಟ ಮಾಡೋಣ, ಔಟ್ ಹೋಗಿ ಬರೋಣ, ಹೊರಗೆ ಹೋಗಿ ಬರೋಣ. ಇದೆಲ್ಲ ಏನದ ನೋಡಿ, ಇದು ಮನಸ್ಸಿನ ಕೆಲಸ. ಮನಸ್ಸಿನ ಕೆಲಸ ಇದು ಅನಿವಾರ್ಯ. ಇದು ಮನಸ್ಸಿಗೆ ಅಭಿಮಾನಿಯಾದ ರುದ್ರದೇವರು ಕೊಡ್ತಾರೆ. ಹೊರಗೆ ಹೋಗ್ಬಿಡೋಣ, ಜಡ್ಜ್ಮೆಂಟ್. ಪ್ರವಚನಕ್ಕೆ ಹೋಗೇ ಬಿಡೋಣ, ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ತೆಗೆದುಕೊಳ್ಳುವ ಕೆಲಸವೇನಿದೆ ಬುದ್ಧಿಯ ಕೆಲಸ. ಈ ಬುದ್ಧಿ ಸ್ವಲ್ಪ ಎಡವಟ್ಟಾದರೂ ಜಡ್ಜ್ಮೆಂಟ್ಗಳೆಲ್ಲ ವಿರುದ್ಧವಾಗಿ ನಡೀತಾ ಹೋಗಿಬಿಡ್ತದೆ. ಎಲ್ಲನೂ ನೆಗೆಟಿವ್ ಆಗಿರ್ತಕ್ಕಂಥ ವ್ಯತಿರಿಕ್ತವಾದ ಜಡ್ಜ್ಮೆಂಟ್ಗಳೇ ಬರ್ತಾ ಹೋದರೆ ನಮ್ಮ ಅವಸ್ಥೆ ಏನು? ಎಲ್ಲಿ ಏನು ಜಡ್ಜ್ಮೆಂಟ್ ತೆಗೆದುಕೊಳ್ಳಬೇಕೋ ಆ ಜಡ್ಜ್ಮೆಂಟು ಅಲ್ಲಿ ಆ ಪ್ರಸಂಗದೊಳಗೆ ಆ ಕಾಲಕ್ಕೆ ಸರಿಯಾಗಿ ನಮಗೆ ನೆನಪಾಗಿ ಜಡ್ಜ್ಮೆಂಟ್ ತೆಗೆದುಕೊಳ್ಳುವ ಕೌಶಲ ಬಂದ್ರೇನೆ ನಾನೊಬ್ಬ ಯಜಮಾನ. 60 ವರ್ಷ ಸಂಪಾದನೆಯನ್ನು ಮಾಡಿ ಏನೋ ರಿಟೈರ್ಮೆಂಟಿಗೆ ಒಂದು ದುಡ್ಡು ಬಂದಿರ್ತದೆ, ಅದನ್ನು ಒಯ್ದು ಎಲ್ಲೋ ಒಂದು ಸಣ್ಣ ಜಡ್ಜ್ಮೆಂಟ್ ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ಡಬಲ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಿದ್ರು ಕೃಷ್ಣಾರ್ಪಣೆ ಆಯಿತು ಅಂತಂದರೆ 1 ಸೆಕೆಂಡಿನ ಜಡ್ಜ್ಮೆಂಟು ನಮ್ಮ ಏನಂತಾರೆ 60 ವರ್ಷದ ಸಂಪಾದನೆ ಎಲ್ಲ ಕೊಲಾಪ್ಸ್ ಆಗಿ ಹೋಗ್ಬಿಡ್ತದೆ. ಹಾಗಾಗಿ ಈ ತರಹದ ಈ ತಪ್ಪುಗಳೆಲ್ಲ ಆಗೋದು ಜಡ್ಜ್ಮೆಂಟ್ಗಳಿಂದಲೇ.
ಇಡೀ ಜೀವನ ಮಾಂಸ ತಿಂದಿರೋದಿಲ್ಲ, ಶುದ್ಧವಾಗಿ ನಡ್ಕೊಂಡು ಬಂದಿರ್ತಾನೆ. ಏನೋ ಬಾಜಿ ಇವತ್ತೊಂದು ದಿವಸ ಒಂದು ಪೆಗ್ ತೊಗೊಂಡ್ಬಿಡಪ್ಪ, ಈಗ ತೊಗೊಂಡ್ರೆ ಯಾರಿಗೆ ಗೊತ್ತಾಗೋದಿದೆ, ತೊಗೊಂಡ ಕುಡ್ದ ಇಡೀ ಜೀವನ ಹಾಳಾಗಿ ಹೋಗ್ಬಿಡ್ತು. ಅಂದರೆ ಈ ತರಹದ ಸಣ್ಣ ಪುಟ್ಟ ಈ ಸಂಧ್ಯಾವಂದನ ಬಿಡ್ತೇವೆ, ದೇವ್ರ ಪೂಜೆ ಬಿಡ್ತೇವೆ, ಎಲ್ಲ ಜಡ್ಜ್ಮೆಂಟೇಗಳೇ, ದೊಡ್ಡ ದೊಡ್ಡ ಜಡ್ಜ್ಮೆಂಟ್ಗಳು. ಈ ತರಹದ ವ್ಯತಿರಿಕ್ತ ಜಡ್ಜ್ಮೆಂಟ್ಗಳು ಬಾರದಿರುವ ಹಾಗೆ ಸರಿಯಾದ ಜಡ್ಜ್ಮೆಂಟ್ಗಳು ಬರುವುದಕ್ಕೆ ಬುದ್ಧಿ ಕಾರ್ಯ, ಅಂದರೆ ನಮ್ಮಲ್ಲಿ ಬುದ್ಧಿ ನಿಂತು ಅಷ್ಟು ಕೆಲಸವನ್ನು ಮಾಡ್ತದೆ. ಇನ್ನು ಅಹಂಕಾರ, ಆ ಅಹಂಕಾರ ತತ್ವವೇನಿದೆ, ನಾನು ಎನ್ನುವ ಜ್ಞಾನ ಕೊಡುವುದು. ಇಲ್ಲಿ ಬರುವ ಅಹಂಕಾರ ತತ್ವ ಅಂದರೆ ಮನಸ್ಸಿನಲ್ಲಿ ಬರುವ ಅಹಂಕಾರದ ಕಾರ್ಯವೇನು, ಎಲ್ಲ ನಾನು ಮಾಡಿದೆ, ಎಲ್ಲ ನಾನು ಮಾಡಿದೆ ಎನ್ನುವ ಅಹಂಕಾರ. ಹೀಗೆ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಆ ಮನಸ್ಸಿನೊಳಗೆ 5 ಪ್ರಭೇದಗಳು, ಆಮೇಲೆ 10 ಏನಂತಾರೆ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಒಂದು ಅದ್ರ ಬಗ್ಗೆ ಎಲ್ಲ ಭಾಳ ವಿವರಣೆ ಮಾಡೋದಿಲ್ಲ. ಕಿವಿ ಬಾಜು ಇಟ್ಟು ನೋಡ್ರಿ, ಎಷ್ಟು ಅಸಹ್ಯ ಆಗತ್ತೆ, ಎಷ್ಟು ಅವಮಾನಗಳಾಗತ್ತೆ. ಎಲ್ಲರೂ ಬೈತಾರೆ ಮನೆಯೊಳಗೆ, ಏನು ಹೇಳಿದ್ರು ಕೇಳಿಸೋದಿಲ್ಲ, ಏನು ಹೇಳಿದ್ರು ಕೇಳಿಸೋದಿಲ್ಲ. ನಿತ್ಯ ಆ ಬೈದದ್ದು ಕೇಳಿಸೋದಿಲ್ಲ, ಭಾಳ ಚಲೋ. ಆದ್ರೆ ಬೈಸ್ಕೊಳ್ಳೋ ಅವಸ್ಥೆ ಹತ್ರ ಇದ್ದೇ ಇರ್ತದೆ. ಕಣ್ಣಿಟ್ಟು ನೋಡೋಣ ಪಕ್ಕದಲ್ಲಿ, ಮೂಗು ಪಕ್ಕದಲ್ಲಿ ಸರಿಸಿ ನೋಡೋಣ, ಅವನಿಗೆ ಏನು ಗೊತ್ತಾಗೋದಿಲ್ಲ. ಹೊತ್ತಿದ್ದಾಗಲಿ ಏನು ಬೇಕಾದಾಗಲಿ ಚಪ್ಪರಿಸಿ ಜಾಡದೆ ಎತ್ಬಿಡ್ತಾನೆ, ಮುಗಿದೋದು, ವಾಸನೆ ಬರುವುದಿಲ್ಲ. ಈ ತರಹದ ಸಾಧನೆಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನಿರ್ಮಾಣವನ್ನು ಮಾಡಿದ್ದು ಯಾವುದು? 24 ತತ್ವಗಳು. ಆ ತತ್ವಗಳನ್ನು ಸೃಷ್ಟಿ ಮಾಡಿ ದೇವರು ಮಾಡಿದ ಅದ್ಭುತವಾಗಿರ್ತಕ್ಕಂಥ ಕರುಣೆ. ಈ ತತ್ವಕ್ಕೆ ಹತ್ತಿದ ವೈರಸ್ಸನ್ನು ದೂರ ಮಾಡುವುದಕ್ಕಾಗಿಯೇನೆ ಗೋಪಾಲದಾಸರು ಮಾಡಿದ ಹಾಡು, ಅವರೋಗವು ಎನಗೆ ದೇವಧನ್ವಂತರಿ, ಆಂಟಿವೈರಸ್ದ ಹಾಡೋದು. ಯಾಕೆ? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು. ದೇವರ ಕಥೆ ಕೇಳಲಿ, ದೇವರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗುವುದಯ್ಯ. ಎಷ್ಟು ಜನ ಬಿಡ್ತಾರೆ ಊಟಕ್ಕೆ, ಯಾಕೆಂತಂದರೆ ಆ ಮಠದ ಅಡಿಗೆ ಸೇರುವುದಿಲ್ಲ. ಯಾಕೆ ಸೇರುವುದಿಲ್ಲ ಅಂತಂದ್ರೆ ಅಲ್ಲಿ ಮುದ್ದೆ ಆಗತ್ತೆ. ನಾನು ಒಂದು ಕಡೆ ಊಟಕ್ಕೆ ಕೂತಿದ್ದೆ, ಅನ್ನ ಹಾಕಿದರು, ನನ್ನ ಪಕ್ಕದೋಗಿತ್ತು, ಅನ್ನನೇ ತಿನ್ನಲಿಲ್ಲ ಅಂದ್ರೆ ತಿನ್ನಲಿಲ್ಲ. ಚಟ್ನಿ ತಿಂದ, ಪಲ್ಯ ತಿಂದ, ಭಕ್ಷ್ಯ ತಿಂದ, ಎಲ್ಲ ತಿಂದ, ಬರ್ತೆ ಅನ್ನ ಮುಟ್ಲಿಲ್ಲ. ನನಗೆ ಟೆನ್ಷನ್ ಆಯ್ತು, ಯಾಕೆ ಅನ್ನ ಮುಟ್ಲಿಲ್ಲ? ಹೋದೆ ಬೆನ್ನತ್ತಿ ಕೇಳಿದೆ, ಯಾಕಪ್ಪ ಅನ್ನ ಮುಟ್ಲಿಲ್ಲ? ಆ ಪಕ್ಕದಲ್ಲಿ ಅವ್ರ ತಂದಿನೋ ತಾಯಿನೋ ಯಾರೋ ಹೇಳಿದ್ರೆ, ಇಲ್ಲ ಆ ಮುದ್ದೆ ಅನ್ನ ಅವನಿಗೆ ಸೇರುವುದಿಲ್ಲ, ಹಾಗಾಗಿ ತಿನ್ನಲಿಲ್ಲ, ಏನು ರೋಗ ಏನಿಲ್ಲ, ಗಟ್ಟಿಮುಟ್ಟಿದ್ದಾರ ಅಂತ. ನನಗೆ ಆಗೇನು ತಿಳಿತು ಅಂತಂದರೆ, ಇವನಿಗೆ ಎಂದಿಗೂ ವೈಷ್ಣದೇವದ ಅನ್ನ ಬಿದ್ದಿಲ್ಲ ಇಡೀ ಲೈಫಿನಾಗ ಅನ್ನೋದು ಪಕ್ಕ ಆಯ್ತು. ಯಾಕೆಂದರೆ ಮನ್ಯಾಗ ವೈಷ್ಣದೇವ ಆಗ್ಯದಂದ್ರೆ ಒಂದು ದಿವಸ ಮುದ್ದೆ ಆಗುತ್ತೆ, ಒಂದು ದಿವಸ ಅಂಜಕ್ಕಿ ಆಗುತ್ತೆ, ಒಂದು ದಿವಸ ಹೊತ್ತು ಹೋಗ್ತದೆ, ಒಂದು ದಿವಸ ಆ ಧೂಳು ಮೈ ಮೇಲೆ ಅನ್ನದ ಮೇಲೆ ಬಿದ್ದಿರ್ತದೆ, ಏನೇನೋ ಆಗಿರ್ತದೆ. ಈಗೆಲ್ಲ ಏನಾಗುತ್ತೆ, ಫಸ್ಟ್ ಕ್ಲಾಸ್ ಸಂಪಿಗೆ ಹೂ ಅರಳಿದಾಗಿ ಫಸ್ಟ್ ಕ್ಲಾಸ್ ಅನ್ನ, ಅದು ಎಂದಿಗೂ ಮುದ್ದೆ ಆಗೋದಿಲ್ಲ, ಲೈಫ್ನಾಗ ಮುದ್ದೆ ಆಗೋದಿಲ್ಲ. ಅಲ್ಲ, ನಾ ತಿಂದಿಲ್ಲ, ಆದ್ರೆ ನೋಡಿನಿ. ಎಂದಿಗೂ ಅಂಜಕ್ಕೆ ಆಗೋದಿಲ್ಲ, ಎಂದಿಗೂ ಹೊತ್ತು ಹೋಗೋದಂತ ಆಪ್ಷನ್ನೇ ಇಲ್ಲ. ಅಂದಮೇಲೆ ಅಷ್ಟು ಫ್ರೆಶ್ ಆದ ಏನಂತಾರೆ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಅಷ್ಟು ವೈಭವದಿಂದ ಊಟ ಮಾಡಿದ ಮೇಲೆ ಈ ಮುದ್ದೆಯನ್ನ ಹೊಟ್ಟಿಯೊಳಗೆ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಹರಿಪ್ರಸಾದವು ಎನ್ನ ಜಿಹ್ವೆಗೆ ಸವಿಯಾಗದಯ್ಯ, ಅವರೋಗವು ಎನಗೆ ದೇವಧನ್ವಂತರಿ. ಈ ತರಹದಿಂದ 10 ತನ್ಮಾತ್ರ, 10 ಇಂದ್ರಿಯ, ಅಹಂಕಾರ, ಮನಸ್ತತ್ವ ರೂಪವಾದ 24 ತತ್ವ, ಅದಕ್ಕೆ ಅಭಿಮಾನಿ ದೇವತೆಗಳು, ತದಂತರ್ಯಾಮಿಯಾದ ಭಗವಂತನ ರೂಪಗಳು ನಿರಂತರದೊಳಗೆ ನನ್ನ ಶರೀರದಲ್ಲಿ ವ್ಯಾಪಿಸಿವೆ. ಆ ಭಗವಂತನೇ ನನ್ನಲ್ಲಿ ಪ್ರೇರಣೆಯನ್ನು ಮಾಡಿ, ನನ್ನ ಪ್ರಚೋದನೆಯನ್ನು ಮಾಡಿ ಸನ್ಮಾರ್ಗದೊಳಗೆ ಇರಿಸು ಅಂತ ಪತಿತ ಪಾವನ ಗೋಪಾಲ ವಿಠ್ಠಲ ಲಕ್ಷ್ಮೀಪತಿ ಸರ್ವಸ್ಥಳದಿ ವ್ಯಾಪ್ತನೆಂದರಿಯಬೇಕು. ಎಲ್ಲ ಕಡೆಗೆ ಅಣು ಮೊದಲು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಂಬುದಾಗಿ ತಿಳಿದು ಚಿಂತನೆಯನ್ನು ಮಾಡ್ತಾ ಇರಬೇಕು. ಮಾಡಬೇಕು, ನಾನು ಮಾಡಿಲ್ಲ ಎನ್ನಬೇಕು. ಊರಿಗೆ ಹೊರಟಿರ್ತೇವೆ, ಮಾರ್ಕೆಟಿಗೆ ಹೋದೆವು, ಮಾಲಿಗೆ ಹೋಯ್ತು, ಅಲ್ಲಿ ಪೇಸ್ಟು ಬ್ರಷು ಏನೇನು ಬೇಕು ಸಾಮಾನು ತೆಗೆದುಕೊಂಡು ಟ್ರಿಪ್ ಮುಗೀತು. ಲಾಸ್ಟ್ ದಿವಸ ಅದನ್ನ ರೀಪ್ಯಾಕ್ ಮಾಡ್ತಿರ್ತೀವಿ. ಆಗ ಒಮ್ಮೆ ಅವ್ರಿಗೆ ನನ್ನ ಪೇಸ್ಟ್ ಕೊಡು, ನನ್ನ ಬ್ರಷ್ ಕೊಡು, ನನ್ನ ಸೋಪ್ ಕೊಡು, ನನ್ನ ಅಂಗಿ ಕೊಡು ಅಂತ. ನಿನ್ನೆ ಇಲ್ಲದೆ ಇದ್ದ ನಾನು ಯಾಕೆ ಸೇರ್ಕೊಳ್ತೆ? ಯಾಕೆ ಅದು ಹೇಗೆ ಸೇರಿಕೊಂಡಿತ್ತು? ಅಂದರೆ ಈ ಅಹಂಕಾರವೇನಿದೆ ಹೇಗೆ ಸೇರಿಕೊಳ್ಳತ್ತೆ ಗೊತ್ತೇ ಆಗುವುದಿಲ್ಲ.
ಈ ಕ್ಷಣದವರೆಗೆ ಈ ಮೊಬೈಲ್ ನಂದಿತ್ತು, ನಾನು ನಿಮಗೆ ಮಾರಾಟ ಮಾಡಿದೆ ಅಂದರೆ ಮರುಕ್ಷಣ ನನ್ನ ಮೊಬೈಲ್ ಅಂತೀರಿ. ಹೆಂಗೆ ಬಂತದು ನಂದು ಅಂತ ಅನ್ನೋದು ಅಭಿಮಾನ? ಮರುಕ್ಷಣಕ್ಕೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ನಾನು ಅಂತ ಅನ್ನೋದು ಹೇಗೆ ಸೇರಿಕೊಳ್ಳತ್ತೆ ಅಂತ ಅನ್ನೋದು ಅಕ್ಷರಶಃ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕಾಗಿ ದಾಸರು ಹೇಳಿತು ಮಾಡಬೇಕು. ಕರ್ಮ ಮಾಡದೆ ನಾನು ಹಿಂದುಳಿತೇನೆ ಸಾಧ್ಯವಿಲ್ಲ. ಎಲ್ಲ ಕರ್ಮಗಳನ್ನು, ವಿಹಿತವಾದ ಎಲ್ಲ ಕರ್ಮಗಳನ್ನು ಮಾಡಬೇಕು, ಮಾಡಲಿಕ್ಕೇ ಬೇಕು. ಆದರೆ ಮಾಡಿದ ಎಲ್ಲ ಕರ್ಮವನ್ನು ಮಾಡಿಲ್ಲ ಎನ್ನಬೇಕು. ನಾನು ಮಾಡಿಲ್ಲ. ದೇವರು ಮಾಡಿಸ್ತಾನೆ. ಅಟ್ಲೀಸ್ಟ್ ಇದು ಲಿಪ್ ವರ್ಕ್ ಆಗಿ ಆದರೂ ಬಾಯ್ಪಟ್ಟಾಗಬೇಕು. ಮಾನಸಿಕವಾಗಿ ಬಂದರೆ ಭಾಳ ಚಲೋ, ಬಾರದಿದ್ದರೂ ಅಂತಾರೆ ಮಾತಿಗಾದರೂ ಬರ್ತಿತ್ತು ಅಂತಂದರೆ ಮುಂದೆ ಒಮ್ಮೆ ಬರ್ಲಿಕ್ಕೆ ಸಾಧ್ಯವಿದೆ. ಆಡಬೇಕು, ನಾನು ಆಡಿಲ್ಲೇವೆನ್ನಬೇಕು. ಬೇಕಾದಷ್ಟು ಮಾತಾಡಬೇಕು, ಪುರಾಣ ಇತಿಹಾಸಗಳನ್ನು ಕೇಳಲಿ. ಆದರೆ ನಾನು ಹೇಳಿಲ್ಲ, ದೇವರು ಹೇಳಿಸಿದ್ದಾರೆ. ನೀಡಬೇಕು, ನಾನು ನೀಡಿಲ್ಲ ಎನ್ನಬೇಕು. ವೈಭವದಿಂದ ದಾನ ಮಾಡೋದು. ಆದರೆ ಯಾವ ದಾನವನ್ನೂ ಕೂಡ ಯಾರಿಗೂ ಹೇಳೋದಲ್ಲ. ಹಾಸ್ಯಕ್ಕೆ ಹೇಳ್ತಿರ್ತಾರೆ, ಫ್ಯಾನ್ ಹಚ್ಚಿಲ್ಲ, ಒಂದು ಫ್ಯಾನ್ ಹಚ್ಚಿತ್ತಂತ ಜೋರಾಗಿ. ಒಬ್ಬ ವಯಸ್ಸಾದವ್ರು ಒಬ್ಬರು ಹೇಳಿದ್ರು, ಫ್ಯಾನ್ ಆರಿಸೋನು. ಅಲ್ಲಿ ಶೆಕೆ ಆಗ್ಲಿಕ್ಕತ್ತದ, ಒದ್ದಾಡ್ಲಿಕ್ಕತ್ತಾರ, ಫ್ಯಾನ್ ಬೇಕಲ್ಲ ಗಾಳಿ. ಅದು ನಿಮ್ಮ ಶೆಕೆ ಹಾಳಾಕೊಂಡು ಅಲ್ಲಿ ಫ್ಯಾನ್ ಹಚ್ಚಿದ್ರೆ ನನ್ನ ಹೆಸರು ಕಾಣಿಸೋದಿಲ್ಲ ಅಂತವನು. ಪಂಕಾದ ಮೇಲೆ ಬರದ ನನ್ನ ಹೆಸರು ಕಾಣಿಸೋದಿಲ್ಲ ಅಂತ. ಅಂದರೆ ಅಷ್ಟು ಫೇಮ್, ಅಷ್ಟು ಹೆಸರು ಬೇಕಾಗತ್ತೆ ದಾನ ಮಾಡಿದವನಿಗೆ. ಆ ಫೇಮ್, ಆ ಅಪೇಕ್ಷೆ ಏನಿದೆ ಅದನ್ನು ಅವನು ಹೊರಗೆ ಬಿಟ್ಟು ಹಾಕಬೇಕು. ಎಷ್ಟು ದಾನ ಕೊಡಲಿ, ಅತ್ಯಂತ ಗುಪ್ತವಾಗಿ ದಾನ ಮಾಡೋದು. ಯಾವುದು ನಾನು ಮಾಡಿಲ್ಲ, ದೇವರು ಮಾಡಿದ್ದಾನೆ. ನೀಡಬೇಕು, ನೀಡಿಲ್ಲವೆನ್ನಬೇಕು. ನೋಡಬೇಕು, ಕರ್ಮ ಮಾಡಿಸುವುದು ಇನ್ನೊಬ್ಬರು ಕರ್ಮಗಳನ್ನು ಮಾಡುವುದು ತಾನು ಏಕಾಗ್ರದಿಂದ ನೋಡಬೇಕು. ಅವನ್ನು ನೋಡಿ ಅನುಸರಿಸ್ತಾ ನಾನು ಮಾಡಬೇಕು. ಮತ್ತು ನಾನೇ ಸಂಧ್ಯಾವಂದನ ಮಾಡೋದಿಲ್ಲ, ನನ್ನ ಮಗ ಲಗ ಹೊಡೆದ್ರು ಮಾಡೋದಿಲ್ಲ. ಯಾಕಂದ್ರೆ ನಾ ಮಾಡಿದ್ದು ಅವ್ನು ನೋಡಿದರೆ ಅವ್ನು ಮಾಡಬೇಕು, ಅದು ಸಾಧ್ಯನೇ ಇಲ್ಲ. ದಾಸರು ಹೇಳ್ತಾರೆ, ಹಿರಿಯರು ಮಾಡುವ ಕರ್ಮವನ್ನು ನೋಡು, ಅದಕ್ಕೆ ಅನುಗುಣವಾಗಿ ನೀನು ಮಾಡಲಿಕ್ಕೆ ಸಾಧ್ಯವಿದೆ. ಬೇಡಿಕೊಂಬುವುದಕ್ಕಿನ್ನು ವಿಹಿತಗಳಿಗೆ ಕೇಡು ಲಾಭಗಳಿಗೆ ಹಿಗ್ಗಿ ಕುಗ್ಗದೆ. ಕೆಲವೊಮ್ಮೆ ಸಂಸಾರದೊಳಗೆ ಇದ್ದೀವಿ, ಏನೋ ಕಷ್ಟಗಳಾಗತ್ತೆ, ಏನೋ ಆಪತ್ತುಗಳು ಬರ್ತದೆ. ದೇವರು ಯಾರಿಗೂ ಕಷ್ಟ ಕೊಡಲಿಲ್ಲ, ನನಗೆ ಕಷ್ಟ ಕೊಟ್ಟು ನೋಡಿ ಭಾರಿ ಅನ್ಯಾಯ ಮಾಡಿದ ದೇವರು. ಯಾರಾದರೂ ನಾವು ಬೇಕಾದವರು ದೂರ ಹೋಗ್ತಾರೆ, ಸತ್ತು ಹೋಗ್ತಾರೆ, ಕಾಲವಾಗ್ತಾರೆ. ದೇವರು ಅನ್ಯಾಯ ಮಾಡಿದ. ದೇವರು ಅನ್ಯಾಯ ಮಾಡಲಿಕ್ಕಿದ್ದಾನೆ? ದೇವರ ಸರ್ವಥಾ ದೇವರ ಅನ್ಯಾಯವನ್ನು ಮಾಡುವುದಿಲ್ಲ. ಯಾವಕ್ಕೂ ಅವನು ಅನ್ಯಾಯ ಮಾಡಿದ್ರೆ ಅವನೊಬ್ಬ ದುಷ್ಟ, ಅವನೊಬ್ಬ ರಾಕ್ಷಸ. ಅವನಿಗೆ ನಾವ್ಯಾಕೆ ನಮಸ್ಕಾರ ಮಾಡಬೇಕು? ಮೋಸಗಾರನಿಗೆ. ಎಂದೆಂದಿಗೂ ದೇವರು ಅನ್ಯಾಯವನ್ನು ಮಾಡುವುದೇ ಇಲ್ಲ. ದೇವರು ಏನು ಮಾಡ್ತಾನೆ ಅದು ನ್ಯಾಯವೇ ಆಗಿರ್ತದೆ, ಅದು ವಿಹಿತವೇ ಆಗಿರ್ತದೆ. ನಮ್ಮ ಕೆಟ್ಟ ಸಮಯವಿದೆ, ನಮ್ಮ ಕೆಟ್ಟ ಕಾಲವಿದೆ, ನಾನು ಕೆಟ್ಟದ್ದು ಕರ್ಮಗಳನ್ನು ಮಾಡಿದ್ದೇನೆ, ಅದನ್ನು ನಾನು ಅನುಭವಿಸುವುದಕ್ಕಾಗಿ ದೇವರು ಮಾಡಿದ್ದೇ ಹೊರತು, ಹಾಗೆ ದೇವರ ಅನ್ಯಾಯನೇ ಮಾಡ್ತಿದ್ರೆ ತಾಯಿ ಮಗನಿಗೆ ಬೈಯೋದು ಅನ್ಯಾಯ, ಗುರುಗಳು ಸ್ಟೂಡೆಂಟ್ಗಳಿಗೆ ಬೈಯೋದು ಅನ್ಯಾಯನೇ. ಬೈತಾರೆ ಯಾಕೆ? ಅವನು ಸುಧಾರಿಸಲಿ ಅನ್ನೋದಕ್ಕಾಗಿ ಬೈತಾರೆ. ದೇವರು ನಮಗೆ ಶಿಕ್ಷೆಯನ್ನು ಯಾಕೆ ಕೊಡ್ತಾನೆ, ಆಪತ್ತುಗಳನ್ನು ಯಾಕೆ ಕೊಡ್ತಾನೆ ಅಂದರೆ ನೀನು ಸುಧಾರಿಸಿಕೋ ಎನ್ನುವುದಕ್ಕಾಗಿಯೇ ಆಪತ್ತು ಕೊಡೋದು. ಆದ್ದರಿಂದಾಗಿ ಎಂಥ ಕೇಡಾಗಲಿ, ಎಂಥ ಲಾಭವಾಯಿತು ಅಂದರೆ ಹಿಗ್ಗುತ್ತಾನೆ ಮನುಷ್ಯ. ಲಾಭವಾಯಿತು ಅಂತಂದರೆ ಲಾಭವಾದ ಮರುಕ್ಷಣಕ್ಕೆ ದೇವರನ್ನು ಮರೆತು ಬಿಡ್ತಾನೆ. ಲಾಭವಾದಾಗೂ ದೇವರನ್ನು ಮರೆಯೋದಲ್ಲ, ಆಪತ್ತು ಬಂದಾಗಲೂ ಕೂಡ ದೇವರನ್ನು ನೆನೆಸುವುದಲ್ಲ. ಈ ಎರಡೂ ತಪ್ಪು. ಆಪತ್ತು ಬಂದಾಗಲಿ ಲಾಭವಾದಾಗಲಿ ಏಕಪ್ರಕಾರದಿಂದ ದೇವರನ್ನು ಯಾರು ನೆನೆಸ್ತಾನೆ, ತನ್ನನ್ನು ತಾನು ಸ್ಥಿಮಿತದಲ್ಲಿ ಇಟ್ಟುಕೊಳ್ತಾನೆ, ಅವನು ನಿಜವಾದ ವಿಷ್ಣು ಭಕ್ತ. ಅವನಿಗೆ ಸಾಧನೆಗೆ ಅವಕಾಶವಿದೆ ಎಂಬುದಾಗಿ ಹೇಳ್ತಾ, ಪಾಡಿದವರ ಪ್ರಾಣ ಗೋಪಾಲ ವಿಠಲನ್ನ ಮಾಡಿಪ್ಪ ಕರ್ಮ ಮುಖ್ಯವೆಂದರಿತು ಬಾಳು. ಬಹಳ ಅದ್ಭುತವಾದ ಮಾತು. ಪಾಡಿದವರ ಪ್ರಾಣ, ಜೀವಕ್ಕೆ ಜೀವ ದೇವ. ಉಸಿರು ಅಂತಂದ್ರೆ ಉಸಿರು ದೇವ. ಎಷ್ಟು ಉಪಕಾರವನ್ನು ಮಾಡ್ತಾನೆ, ಎಷ್ಟು ದಯೆ ಮಾಡ್ತಾನೆ, ಎಷ್ಟು ಬಾರಿ ನಮಗಾಗಿ ದೇವರು ಓಡಿ ಬರ್ತಾನೆ. ಸಣ್ಣ ಕಥೆ ಹೇಳ್ತೇನೆ. ನಾನು ಇಲ್ಲೇ ಧಾರವಾಡಕ್ಕೆ ನಾನು ಬಂದಿದ್ದೆ, ಭಾಳ ಸಣ್ಣವನಿದ್ದಾಗ, ವಿದ್ಯಾಪೀಠದಾಗಿದ್ದೆ ನಾನು. ಹಾಗೆ ಭಾಳ ಸಣ್ಣವನು. ಹಾಗೆ ಇಲ್ಲಿ ಪಂಚಮುಖಿಯವರು
ಪಾರ್ಥಸಾರಥಿ ಆಚಾರ್ಯ ಪಂಚಮುಖಿ ಧಾರವಾಡಕ್ಕೆ. ಅವ್ರ ಮನೆಗೆ ಹೋಗಿದ್ದೆ ಭೇಟಿ ಆಗೋದು ಪುಸ್ತಕ ಅದಕ್ಕೆ. ಏಕಾದಶಿ ಇತ್ತು ಅವತ್ತು. ಹೋಗಿದ್ದೆ, ಸಂಧ್ಯಾವಂದನ ಮಾಡೋಂದ್ರು ಸಾಯಂಕಾಲ. ತೆಗೆದು ಶರ್ಟ್ ಎಲ್ಲ ತೆಗೆದಿಟ್ಟು ಸಂಧ್ಯಾವಂದನ ಮುಗಿದ್ದೆ. ಟಿ ಶರ್ಟ್ ಹಾಕ್ಕೊಂಡಿದ್ದು, ಹಂಗೆ ತೆಗೆದಿಟ್ಟು ಸಂಧ್ಯಾವಂದನ ಮಾಡಿದೆ. ಅದು ರೊಕ್ಕ ಎಲ್ಲ ಕೆಳಗೆ ಬೀಳಬಾರ್ದು ಅಂತೇಳಿ ಸೋಫಾದ ಮೇಲೆ ಇಟ್ಟು ಸಂಧ್ಯಾವಂದನ ಮಾಡಿದ್ದೆ. ಅವತ್ತು ಹಿಂಗೆ ನಮ್ಮ ಎಲ್ಲ ಸೇರಿಕೊಂಡು, ಸಣ್ಣವನಿದ್ದಿ ಏಕಾದಶಿ ತಿಂದ್ಬಿಡು ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ನಿಸ್ಬಿಟ್ಟಿದ್ರು. ಮನೆಗೇನು ಹೇಳಂಗಿಲ್ಲ, ತೊಗೊಂಡು ತಿಂದು ತಿನ್ನಿಸ್ಬಿಟ್ಟು ಸಂಧ್ಯಾವಂದನ ಆಯಿತು. ಸಂಧ್ಯಾವಂದನ ಮಾಡಿದ್ಮೇಲೆ ಅವ್ರದ್ದು ಕಾರ್ ಇತ್ತು, ಕಾರ್ನಾಗ ಕರ್ಕೊಂಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ರು. ನನಗೆ ಅವತ್ತು ರಾತ್ರಿ ನವನಗರಕ್ಕೆ ಬರಬೇಕಾಗ್ಯದ. ಬಸ್ನಾಗ ಹತ್ತಿ ಪಾಕೆಟ್ ನೋಡ್ತೀನಿ, ಏನು ಇಲ್ಲೇ ಇಲ್ಲ. ಇವತ್ತು ನಮಗೆ ಮೊಬೈಲ್ ಅದ, ATM ಅದ, ಅಥವಾ 10 ಮಂದಿ ಪರಿಚಯ ಅದ, ಯಾರ ಮನೆಗಾದರೂ ಹೋಗ್ಬೋದು, ಏನಾದರೂ ಮಾಡಿ ಒಟ್ಟಿಗೆ ಏನಾದರೂ ಕಮ್ಯುನಿಕೇಷನ್ ಮಾಡಲಿಲ್ಲ. ಅವತ್ತು ನನ್ನ ಸಣ್ಣ ಅವಸ್ಥದ ಏನೂ ಇಲ್ಲ. ಅಂದ್ರೆ ಭಿಕ್ಷೆ ಬೇಡದ ಹೊರತು ಬೇರೆ ಅವಸ್ಥೆನೇ ಇಲ್ಲ ಅಲ್ಲಿ. ಎಷ್ಟೊತ್ತು ಬಸ್ ಸ್ಟ್ಯಾಂಡ್, ಧಾರವಾಡ ಬಸ್ ಸ್ಟ್ಯಾಂಡ್ ಸುತ್ತಾಡಿದೆ. ಯಾವುದಾದ್ರೂ ಅವತ್ತು ಏಕಾದಶಿ ಯಾರ್ದು ಅಂಗಾರಕ್ಷತೆ ಕಾಣಿಸ್ಬೇಕು ಅವತ್ತ. ಏನಾಗ ಹೊಡೆದ್ರು ನಮ್ಮವ್ರು ಯಾರ್ದು ಬುಕ್ಕ ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಅಷ್ಟರೊಳಗೆ ನಮ್ಮ ಗೆಳೆಯ ಒಬ್ಬನು ಬಂದ. ಅವ ಎಲ್ಲೋ ದೂರ ಹೋಗಿದ್ದ, ಬಂದ. ದೇವ್ರು ಬಂದಂಗೆ ಬಂದೇವು ಮಾರಾಯ, ನನಗೊಂದು 5 ರೂಪಾಯಿ ಕೊಡು, ನಾನು ನನ್ನ ಮನೆ ಮುಟ್ಕೋತೀನಿ, ಮುಟ್ಕೊಂಡ್ರೆ ನಾನು ಮುಂದೆ ಏನಾದರೂ ಮಾಡು. ಅವನಂದ, ಗೋಪ್ಯ ನೋಡು, ನನ್ನ ಹತ್ರ ಇರೋದೇ 5 ರೂಪಾಯಿ ಅಂತ. ನನ್ನ ಮನೆ ಮುಟ್ಲಿಕ್ಕೆ ನನಗೆ 5 ರೂಪಾಯಿ ಗಾಡಿ ಚಾರ್ಜ್ ಬೇಕು. ಅದಕ್ಕೆ ಒಂದು ಪ್ಲ್ಯಾನ್, ದೇವರೇ ಒಳಗೆ ಹುಟ್ಟಿಸ್ಬೇಕು. ಏನಿಲ್ಲ, 3 ರೂಪಾಯಿ ನನಗೆ ಕೊಡು, ನಾ 3 ರೂಪಾಯಿ ಟಿಕೆಟ್ ತೆಗಿಸಿ ನಾನು 5 ರೂಪಾಯಿಗೆ ಇಳಿತೇನೆ. ಅಲ್ಲಿ ಮತ್ತೆ ಏನೋ ಮೋಸ ಮಾಡೋಕ್ಕಲ್ಲ. 2 ರೂಪಾಯಿ ಟಿಕೆಟ್ ತೆಗೆಸು, ನಿನ್ನ ಮನೆಗೆ ಇಳಿ ಮುಂದೋಗಿ ಅಂಥೇಳಿ. ಅದ್ರ ಕೊಡು, 5 ರೂಪಾಯಿ ಕಾಯಿನ್ ಕೊಟ್ಟು ಅದ್ರ ಚಿಲ್ಲರ್ ಮಾಡಿಸ್ಬೇಕು. ಒಂದು ಅಂಗಡಿ ಚಿಲ್ಲರ್ ಕೊಡ್ಲಿಕ್ಕೆ ತಯಾರಿಲ್ಲ, ಅಷ್ಟರೊಳಗೆ ಅವ್ನು ನಮ್ಗೆ ಗೆಳೆಯೋದವ್ನು ಯಾವನೋ ಒಬ್ಬನ ಪರಿಚಯದವ್ನು ಬಂದ, ಆಚಾರ್ಯ ಯಾಕೆ ಟೆನ್ಷನ್ ಮಾಡಿಕೊಡ್ರಿ, ನಾನು ನಿಮ್ಗೆ ನವನಗರಕ್ಕೆ ಬಿಡ್ತೀನಿ ಅಂತ ಕಾರ್ನೇ ಕರ್ಕೊಂಬಂದ, ನವನಗರಕ್ಕೆ ಬಿಟ್ಟು ಹೋದ. ಅಂದ್ರೆ ಈ ಥರದ ಎಲ್ಲರ ಜೀವನದೊಳಗೂ ಘಟನೆಗಳಾಗಿರ್ತದೆ. ಈ ಥರದೊಳಗೆ ಎಲ್ಲೋ ಪ್ರೇರಣೆಯನ್ನು ಮಾಡಿ, ಏನೋ ಮಾಡಿ ಬಂದು ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡಿ ನಮ್ಮ ದಡಿ ಮುಟ್ಟಿಸ್ಬೇಕು ಅಂತಂದರೆ, ಯಾಕೆ ಎಂದೋ ಒಂದು ದಿನ ಯಾವುದೋ ಒಂದು ಕಾಲಕ್ಕೆ ದೇವರ ಸ್ಮರಣೆ ಮಾಡಿದ್ದೇವೆ ಎನ್ನೋ ಒಂದೇ ಒಂದು ಕಾರಣಕ್ಕೆ ದೇವರು ಈ ತರಹದಿಂದ ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿ ಆಗ್ತಾರೆ. ನಾನು ಹಿಂಗೆ ಒಂದು ಉಪನ್ಯಾಸದೊಳಗೆ ಹೇಳಿದೆ, ದೇವ್ರ ಪೂಜೆ ನೈವೇದ್ಯ ಮಾಡಬೇಕು, ಮಾಡದಿದ್ರು ಒಳ್ಳೆ ಅನ್ನ ಸಿಗೋದಿಲ್ಲ. ಒಬ್ಬ ಈಗ ನಾವು ಅಲ್ರಿ, ನಾವು ದೇವ್ರ ಪೂಜೆ ಮಾಡೇ ಇಲ್ಲ, ನಮ್ಮ ಮನೆಯೊಳಗೆ ನಾವು ಊಟ ಮಾಡ್ಲಿಕ್ಕೆ ಹತ್ತೀನಲ್ಲ, ನಾನು ವೈಭವದಿಂದ ಊಟ ಮಾಡ್ಲಿಕ್ಕೆ ಹತ್ತಿಲ್ಲ, ನನಗೇನು ಸಮಸ್ಯೆ ಆಗಿದೆ? 2 ಹೊತ್ತು ಭರ್ಜರಿಯಾಗಿ ನಾನು ಊಟ ಮಾಡ್ತೇನೆ. ನಾನಂದೆ ಹಾಗಿಲ್ಲ, ನಮ್ಮ ದೇವ್ರು ಹೇಗಿದ್ದಾನೆ ಅಂದರೆ ಅವ್ನ ಕಾನ್ಸೆಪ್ಟೇ ಭಾರಿ ವಿಚಿತ್ರ. ಹರಿಕಥಾಮೃತದಲ್ಲಿ ಬರ್ತದೆ, ಎಂತ ಕೊಟ್ಟದನ್ನು ಅನಂತ ಮಡಿ ಮಾಡಿ ಕೊಡುವ. ಯಾವ ಜನ್ಮದೊಳಗ ಎಂದು ನಾನು ಅನ್ನದಾನ ಮಾಡಿದ್ದೇನೆ ಗೊತ್ತಿಲ್ಲ, ಅದಕ್ಕೆ ಇವತ್ತು ಊಟಕ್ಕೆ ಹಾಕ್ಲಿಕ್ಕತ್ತಾನ ದೇವ. ಇವತ್ತು ನಾನು ಅನ್ನದಾನ ಮಾಡದೆ ಇದ್ರೆ ನಾಳೆ ನನಗೆ ಊಟ ಸಿಗೋದಿಲ್ಲ, ಇದು ನಿಶ್ಚಿತ. ಹಾಗಾಗಿ ಎಂದೋ ಮಾಡಿದ ಕರ್ಮವನ್ನು ದೇವರು ಇವತ್ತು ನಮಗೆ ಏನಂತಾರೆ, ಆ ಕರ್ಮದ ಫಲವನ್ನು ಊಟ ಮಾಡುವುದಕ್ಕೆ ದೇವರು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ದೇವರು, ಇದು ದೇವರ ಕಾರುಣ್ಯ. ನಾನು ಇವತ್ತು ಬಿಟ್ಟಿನಿ, ಅದಕ್ಕೂ ಕೊಟ್ಟಾನ? ಸಾಧ್ಯನೇ ಇಲ್ಲ. ಇವತ್ತು ಬಿಟ್ಟದ್ದಕ್ಕೆ ನಾಳೆ ಉಣ್ಲೇಬೇಕು, ಅದರ ಕಷ್ಟ ಉಣ್ಲೇಬೇಕು, ಅದರ ಕಷ್ಟ ಅಂತ ನಿಶ್ಚಿತ. ಆದ್ದರಿಂದಾಗಿ ನಮ್ಮ ದೇವ ಏನು, ಪಾಡಿದವರ ಪ್ರಾಣ. ಯಾರು ದೇವರನ್ನು ನಿರಂತರ ಸ್ತೋತ್ರ ಮಾಡ್ತಾರೆ ಅವರಿಗೆ ತನ್ನ ಪ್ರಾಣ ಕೊಡುವುದಕ್ಕೂ ಸಿದ್ಧನಾಗಿದ್ದಾನೆ. ಅಂತಹ ಗೋಪಾಲ ವಿಠಲ ನಾನು ಮಾಡಿದ ಕರ್ಮವನ್ನು ಅನುಸರಿಸಿಕೊಂಡು ನನಗೆ ಫಲ ಕೊಡ್ತಾನೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ನೀನು ಇರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಂದೆ ಇನ್ನೊಂದು ತಾಳವನ್ನು ಸಂಕ್ಷೇಪದಲ್ಲಿ ತಿಳಿದುಕೊಂಡು ಮುಗಿಸೋಣ. ಒಬ್ಬನ ಕರ್ಮ ಅನಂತ ಜನರ ಕರ್ಮ, ಒಬ್ಬನ ದೋಷಕ್ಕೆ ಅನಂತ ಜನರ ಸಹಾಯ. ಭಾರೀ ಅದ್ಭುತವಾದ ಕಾನ್ಸೆಪ್ಟ್ ಗೋಪಾಲದಾಸರು. ಏನು? ಒಬ್ಬನ ಕರ್ಮ ಅಂದ್ರೆ ನಾನೇನೋ ಒಂದು ಕರ್ಮವನ್ನು ಮಾಡಿದೆ, ಈ ಕರ್ಮಕ್ಕೆ ನಾನೊಬ್ಬ ಹೊಣೆಗಾರನಲ್ಲ, ನನ್ನ ಜೊತೆಗೆ 10 ಮಂದಿ ಹೊಣೆಗಾರರಾಗ್ಯಾರ. 10 ಜನರು, 10 ಜನ್ಮಗಳು, ನನ್ನ ಅನೇಕ ಜನ್ಮಗಳು, 10 ಜನರು ಹೊಣೆಗಾರರಾಗಿದ್ದಾರೆ. ಒಬ್ಬನ ದೋಷಕ್ಕೆ ಅನಂತ ಜನರ ಸಹಾಯ. ನಾನೊಬ್ಬ ಸಂಧ್ಯಾವಂದನ ಬಿಟ್ಟೆ, ಇದು ನನಗೊಬ್ಬನಿಗೆ ಹಾನಿ ಅಲ್ಲ. ನಾನೊಬ್ಬ ಸಂಧ್ಯಾವಂದನ ಬಿಟ್ಟದ್ದಕ್ಕೆ ಎಷ್ಟು ಜನ ಕಾರಣ? ನಮ್ಮ ತಂದೆ ಕಾರಣ, ನಮ್ಮ ತಾಯಿ ಕಾರಣ, ನಮ್ಮ ಗುರು ಕಾರಣ, ನಮ್ಮ ಬಂಧು ಕಾರಣ, ನಮ್ಮ ಬಳಗ ಕಾರಣ, ನಮ್ಮ ತತ್ವಗಳಲ್ಲಿ ನಿಂತು ಪ್ರೇರಣೆಯನ್ನು ಮಾಡುವ ತತ್ವಾಭಿಮಾನಿ ದೈತ್ಯರು ಕಾರಣ. ಈ ಎಲ್ಲರಿಂದ ಸಹಿತನಾಗಿ ನಾನೊಂದು ದೋಷ ಮಾಡಿದೆ, ಅದಕ್ಕಾಗಿ ಇಷ್ಟೆಲ್ಲ ಜನರು ಹೊಣೆಗಾರರು. ಅವರು
ನನ್ನ ಒಬ್ಬನ ಕರ್ಮಕ್ಕೆ ಅನಂತ ಜನ್ಮ, ನನ್ನ ಒಂದು ಒಳ್ಳೆತಕ್ಕೆ ಅನಂತ ಜನರ ಒಳ್ಳೆಯದು ಕಾರಣ. ಈಗ ಸುಮ್ಮನೆ ನಾನೊಂದು ಹೇಳ್ತೇನೆ, ಒಂದೇನೋ ಕೆಲಸ ಮಾಡಿದೆವು, ಭಾರಿ ಮನೆ ಕಟ್ಟಿತ್ತು ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಿದೆವು ನಾವು. ಆಗ ಬಂದು ಹೇಳ್ತಾರೆ, ಭಾರಿ ಕೆಲಸ ಆಗಿದೆ, ಏನು ಟೈಲ್ಸು, ಏನು ಮಾರ್ಬಲ್ಸು, ಏನು ಸಂಗಮರಿ, ಭಾರಿ 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 ಹೊಗಳ್ತಾರೆ. ಆಗ ನಮ್ಮಿಂದ ಬರೋ ಫಸ್ಟ್ ರಿಯಾಕ್ಷನ್ ಏನು? ನಮ್ದೇನಲ್ಲ, ನಮ್ಮ ಹಿರಿಯರು ಮಾಡಿದ್ದು. ಸರಿನಾ? ನಮ್ಮ ಹಿರಿಯರು ಮಾಡಿದ್ದು ಅಂತೇಳಿ ನಾವು ಇವತ್ತು ಹೆಂಗೆ ನೆನೆಸ್ಲಿಕ್ಕತ್ತೀವಿ ಅಂದ್ರೆ ಅವ್ರು ಮಾಡಿದ ಕರ್ಮ ಇದೆ, ಒಬ್ಬನ ಕರ್ಮಕ್ಕೆ ಅನಂತರ ಕರ್ಮ. ಇದನ್ನೇ ನನ್ನ ಮೊಮ್ಮಗ ನೆನೆಸ್ಬೇಕು ಬೇಡ, ನಮ್ಮ ಹಿರಿಯರು ಮಾಡಿದ್ದು ಅಂತೇಳಿ. ನಮ್ಮ ಅಜ್ಜ ಸಂಧ್ಯಾವಂದನ ಮಾಡಲಿಲ್ಲ, ಇವತ್ತು ನಮ್ಮ ಹಣೆ ಬಾರ ಹಿಂಗದ ಅಂತ ನಮ್ಮ ಮೊಮ್ಮಗ ಅನ್ಬೇಕು. ನಮ್ಮ ಮೊಮ್ಮಗ ಒಳ್ಳೆ ದಾರಿ ಒಳಗೆ ನಮ್ಮನ್ನು ಇಟ್ಟಾನಂತ ನೆನೆಸ್ಬೇಕು. ಅದನ್ನು ಡಿಸೈಡ್ ಮಾಡಿಕೊಳ್ಳೋದು ಇವತ್ತು ನಮ್ಮ ಜವಾಬ್ದಾರಿ. ಈ ಹೇಗೆ ಹಿರಿಯರ ಅನುಗ್ರಹದಿಂದ ನಾವು ಇವತ್ತು ಸುಖವಾಗಿ ಇದ್ದೇವೆ, ನಮ್ಮ ಪುಣ್ಯದಿಂದ, ನಮ್ಮ ತಪಸ್ಸಿನಿಂದ, ನಮ್ಮ ಧರ್ಮದಿಂದ, ನಮ್ಮ ಒಂದು ಪ್ರಭಾವದಿಂದ, ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಇರಬೇಕು ಎನ್ನುವ ಸ್ವಾರ್ಥದಿಂದಾಗಿ ಆದರೂ ಇವತ್ತು ನಾವು ಧರ್ಮವನ್ನು ಮಾಡಬೇಕಾದ್ದು ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು. ಇಲ್ಲದೇ ಇದ್ದರೆ ಅವ್ರು ನಮ್ಮ ಕಣ್ಣು ಮುಂದೆ ಹಾನಿ ಆಗತ್ತೆ. ಅಥವಾ ಅವತ್ತಾರಾದರೂ ಒಳ್ಳೆ ಗುರುಗಳು ಸಿಕ್ಕರು, ಅಲ್ಲೋ ದೇವ್ರ ಪೂಜೆ ಮಾಡುವಂಥ ಭಾರಿ ಮನವರಿಕೆ ಆಗಿಬಿಡ್ತು. ನಮ್ಮ ಮರಿಮಗ್ಗು ಮೊಮ್ಮಗ್ಗು ಯಾರಿಗೊಬ್ರಿ ಬೇಕಾದಾಗಲಿ ನಾನು ದೇವ್ರ ಪೂಜೆ ಮಾಡ್ಬೇಕಂದ ಮನ್ಯಾಗ ನೋಡಿದ ದೇವರೇ ಇಲ್ಲ, ಯಾಕೆ ಅಪ್ಪ ಮಾರಿಬಿಟ್ಟಿದ್ದ. ಆಗ ಅವ್ನು ಬೈಕೋತಾರ, ನಮ್ಮನ್ನು ಹೊಗಳ್ತಾನ. ನಮ್ಮಪ್ಪ ಏನಾದರೂ ಮಾಡಿ ಆ ಪುಸ್ತಕಗಳನ್ನ ಇಟ್ಟಿದ್ದ, ನಮ್ಮಪ್ಪ ಏನಾದರೂ ಕಷ್ಟ ಮಾಡಿ ದೇವ್ರನ್ನ ಉಳಿಸ್ಕೊಂಡ್ ಬಂದಿದ್ದ ಅಂದ್ರೆ ಇವತ್ತು ನಾವು ಪೂಜೆ ಮಾಡ್ತಿದ್ದಲ್ಲೋ ಮಾರಾಯ. ಇವತ್ತು ಅವ್ನು ಮಾಡಿ ತಪ್ಪಿಗಾಗಿ ಇವತ್ತು ನೋಡು ನಾನು ಪೂಜೆ ಮಾಡಬೇಕು, ನನಗೆ ಓದಬೇಕಂತ ಮನಸ್ಸು ಬಂದರು, ಪುಸ್ತಕ ಇಟ್ಟಿಲ್ಲ, ಹಾಳು ಮಾಡಿ ಹಾಕಿದ, ಪೂಜೆ ಮಾಡ್ಬೇಕಂದ್ರು ದೇವ್ರನ್ನ ಇಟ್ಟಿಲ್ಲ ಅಂತ ಅನ್ನೋದು ಏನಾದರೂ ಅವನ ತಲೆಯೊಳಗೆ ಬಂತು ಅಂತಂದ್ರೆ ನಮ್ಮ ಪಾಪ ಹೆಚ್ಚಾಗಿದೆ, ಅದಕ್ಕಾಗಿ ನಮ್ಮ ದೋಷ ಅವನ ತಲೆಯೊಳಗೆ ಬಂತು. ಹಾಗಾಗಿ ಆದರೂ ನಾವು ಸಾಧನೆಯನ್ನು ಮಾಡುವುದು ಅನಿವಾರ್ಯ. ಒಬ್ಬನ ಪುಣ್ಯ ಅನಂತ ಜನರ ಸಹಾಯ. ಮಹಾಸ್ವಾಮಿಗಳು ಹೇಳ್ತಾರೆ, ಆಯ್ತು ಪದಂಗ ಎಲ್ಲ ಆರಾಮಾಗ್ತದೆ, ಹೋಗು. ಆರಾಮಾಗಿ ಬಿಡ್ತು. ನಾನು ಹೇಳಿನಿ ಆರಾಮಾಗ್ತದಂತ. ನಮ್ಮ ಕುಟುಂಬದವ್ರು ಎಲ್ಲರೂ ಹೇಳ್ಯಾರೆ, ಲಘುನೇ ಆರಾಮಾಗ್ತಿ ಅಂತ ಹೇಳಿದ್ರು. ಯಾರು ಏನೂ ವರ್ಕೌಟ್ ಆಗಲಿಲ್ಲ. ಅವ್ರ ಮಾತು ಯಾಕೆ ವರ್ಕೌಟ್ ಆಯ್ತು ಅಂದರೆ ಅವರ ಪುಣ್ಯ ನಮಗೆ ಸಹಾಯಕ್ಕೆ ಬಂತು. ನಾವು ಹೇಳ್ತೇವೆ, ಆಯ್ತು ರೀ ಆರಾಮಾಗ್ತದೆ, ಮುಂದಿನ ವರ್ಷ ಬೇಕಾದ ಮದುವೆ ಆಗಿ ಬಿಡ್ತದೆ. ಮುಂದಿನ ಅಂತ 10 ವರ್ಷ ಕಳೆದು ಹೋಗ್ತವೆ, ಮದುವೆ ಆಗೋದೇ ಇಲ್ಲ. ಯಾಕೆ? ನನ್ನ ಆ ಮಾತಿನೊಳಗೆ ಬಲ ಇಲ್ಲ, ಪುಣ್ಯ ಇಲ್ಲ, ಪ್ರಭಾವವಿಲ್ಲ. ಹಾಗಾಗಿ ಅಂತ ಎಷ್ಟು ಮಂದಿ ಬೈತೀವಿ ನಾವು, ಎಷ್ಟು ಮಂದಿ ಶಾಪ ಹಾಕ್ತೀವಿ, ನಿತ್ಯ ಶಾಪ ಹಾಕ್ತೀವಿ. ಅವ್ನು ಶಾಪ ಹಾಕ್ಸೋಣ, ಇನ್ನೂ ಸುಖವಾಗಿರ್ತಾನೆ ಅವನು ಏನೂ ಆಗೋದಿಲ್ಲ. ಇದು ಹಿರಿಯರು ಶಾಪ ಹಾಕಿರೋದಿಲ್ಲ, ಅವ್ರಿಗೇನೋ ಪೀಡೆ ಕೊಟ್ಟಂದ್ರೆ ಇಲ್ಲಿ ವರ್ಕೌಟ್ ಆಗಿರ್ತದೆ. ಯಾಕೆ? ಹೇಗೆ ವರ್ಕೌಟ್ ಆಯಿತು ಅಂತಂದರೆ ಇದು ಒಬ್ಬನ ಪುಣ್ಯ ಅನಂತ ಜನರಿಗೆ ಸಹಾಯ. ಒಬ್ಬನ ಸೃಷ್ಟಿ ಅನಂತ ಜನರ ಸೃಷ್ಟಿ. ಒಬ್ಬ ದೇವ ಇಡೀ ಜಗತ್ತನ್ನೇ ತಾನು ಸೃಷ್ಟಿ ಮಾಡಿ ಕೊಡ್ತಾನೆ. ಒಬ್ಬನ ಬಂಧ ಎಲ್ಲರಿಗೂ ಬಂಧ. ನನ್ನ ಸಂಸಾರನೇ ಎಲ್ಲರಿಗೂ ಸಂಸಾರ. ಯಜಮಾನ ಅವನೊಬ್ಬ ಸಂಸಾರದೊಳಗೆ ಇದ್ದಾನೆ. ಅವನೇನು ಮಾಡಿಬಿಟ್ಟ ಅಂತಂದ್ರೆ ಎಲ್ಲರಿಗೂ ಸಂಸಾರದೊಳಗೆ ಇರಲಿಕ್ಕೆ ಸಕ್ಕಟ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಕೃತಕೃತ್ಯರಾಗಿದ್ದೇವೆ ಅಂತೇಳಿ ಹೋದ. ಹಾಗಾಗಿ ಎಲ್ಲರನ್ನೂ ಸಂಸಾರದೊಳಗೆ ಇರಿಸಿ ಹೋಗ್ತಾನೆ. ಹೀಗೆ ಸಂಸಾರ ಇದು ಅತ್ಯಂತ ಕಷ್ಟ. ಒಬ್ಬೊಬ್ಬರ ಗತಿ ಇಷ್ಟೆಲ್ಲ ಒಬ್ರಿಗೊಬ್ಬರಿಗೆ ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಕೊನೆಗೆ ಅಲ್ಟಿಮೇಟ್ ಆಗಿ ಹೇಳ್ತಾರೆ ಒಬ್ಬೊಬ್ಬರ ಗತಿ ಬೇರೆ ಬೇರೆ. ಏನು? ಒಬ್ಬರ ಕರ್ಮಗಳಿಗೆ ಕಡೆ ಮೊದಲಿಲ್ಲ. ಎಷ್ಟು ಕರ್ಮಗಳಿವೆ. ಪ್ರಸಿದ್ಧವಾದ ಪ್ರತಿ ಉಪನ್ಯಾಸದೊಳಗೂ ನೀವು ಕೇಳಿರ್ತೀರಿ. 10 ವರ್ಷದ ಮೇಲ್ಪಟ್ಟ ಒಬ್ಬ ವ್ಯಕ್ತಿ ಮಿನಿಮಮ್ 10 ಜನ್ಮಕ್ಕೆ ಬರುವಷ್ಟು ಕರ್ಮಗಳನ್ನು ಮಾಡ್ತಾ. ಅದು ಪುಣ್ಯಕರ್ಮವಿರಲಿ ಪಾಪಕರ್ಮವಿರಲಿ. ನಾವು ಮಿನಿಮಮ್ದೊಳಗೆ ಬೇಡ, ಸ್ವಲ್ಪ ಮೇಲೆ ಬರೋಣ. 100 ಜನ್ಮಕ್ಕೆ ಬರುವಷ್ಟು ಕರ್ಮಗಳನ್ನು ಮಾಡ್ತೇವೆ ಅಂತ ಇಟ್ಟುಕೊಳ್ಳೋಣ. ದಿನಕ್ಕೆ 100 ಕರ್ಮ. 100 × 360 ಇಂಟು ನಮ್ದು ಎಷ್ಟು ವರ್ಷ ಆಗ್ಯದ ಅಂದರೆ ನಮ್ಮ 10ನೇ ವರ್ಷದಿಂದ 60ನೇ ವರ್ಷ, 70ನೇ ವರ್ಷ, 80ನೇ ವರ್ಷ, 90ನೇ ವರ್ಷ ಸಾಯೋದ್ರೊಳಗೆ ನಾವು 90 ವರ್ಷ ಅಂತ ಇಟ್ಕೊಂಡ್ರೆ 100 × 360 × 90. ನನಗೆ ಮ್ಯಾಥ್ಸ್ ಬರೋದಿಲ್ಲ, ಯಾರಿಗೆ ಬಂದವರಿಗೆ ಏನು ಅಷ್ಟು ಜನ್ಮಗಳನ್ನು ತಾಳುವಷ್ಟು ನಾ ಏನಂತಾರೆ ಕರ್ಮಗಳನ್ನು ಮಾಡಿಟ್ಟು ನಾನು ಸತ್ಯ.
ಅಂದರೆ ಅಷ್ಟು ಲೈಫ್ ನನ್ನ ಸಂಸಾರದೊಳಗೆ ಗಟ್ಟಿಯಾಗಿ ಉಳಿತು. ಆಮೇಲೆ ಅಷ್ಟು ಜನ್ಮಗಳೊಳಗೆ ಮತ್ತೆ ಮಲ್ಟಿಪಲ್ ಅಷ್ಟು ಕರ್ಮಗಳಾಯಿತು. ಹೀಗೆ ಇದು ಬೆಳೀತಾ ಹೋಗುತ್ತೆ ಹೊರತು ಇದು ಸಂಕುಚಿತವಾಗುವುದಿಲ್ಲ. ಸಂಕುಚಿತವಾಗುವ ಸಮಯವೇನಿದೆ ಈಗಲೇ ಇದೇ ಶರೀರ. ಮನುಷ್ಯ ಶರೀರದೊಳಗೇನೆ ಅದನ್ನು ಸಾಧ್ಯವಿದ್ದಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ. ಅಬ್ಜ ಸಂಭವ ಪಿತ ಗೋಪಾಲ ವಿಠಲ ಅಬ್ಬರ ಮೂರ್ತಿ ಹೀಗೆ ಅರಿದವರಿಗೆ ಸಾರ್ಥಿ ಎಂಬುದಾಗಿ ಹೇಳ್ತಾ ಮಧ್ಯದೊಳಗೆ ಒಂದು ಮಾತು ಬಿಟ್ಟೆ ಕೊನೆಗೆ ಹೇಳಿದ್ರಾಯ್ತು ಅಂತ ಅಲ್ಲಿ ಹೇಳ್ತಾರೆ, ಜಪ ತಪವೂ ಬೇಕು. ಎಷ್ಟು ಸಾಧ್ಯವಿದೆ ಅಷ್ಟು ಜಪ ಮಾಡುವುದೇ. ಜಪದೊಳಗೆ ಏನಿದೆ ಅಂತಂದರೆ ಬಹಳ ಲಾಭವಿದೆ. ಇವತ್ತು ಬೇರೆ ಯಾವ ಕಾರ್ಯದೊಳಗೂ ಡಿಸ್ಟರ್ಬ್ ಭಾಳ ಆಗ್ತೇವೆ. ಅಂದರೆ ಈಗ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ದೇವ್ರ ಪೂಜೆ ಬಿಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ ನಂದು. ಸ್ಪಷ್ಟ ಹೇಳ್ತೇನೆ, ದೇವ್ರ ಪೂಜೆ ಮಾಡಲಿಕ್ಕೇ ಬೇಕು. ದೇವ್ರ ಪೂಜೆ ಮಾಡುವಾಗ ದೇವರು, ವಸ್ತ್ರ, ಅಭಿಷೇಕ, ತುಳಸಿ, ಹೂವು, ಆ ಕಡೆ ಮೆಸೇಜು, ಈ ಕಡೆ ಕಾಲು, ಅಲ್ಲಿ ಪೇಪರು, ಅಲ್ಲಿ ಏನಂತಾರೆ ಕೆಲಸದವರು, ಅನ್ನ ಹೊತ್ತಿತೋ ಎಲ್ಲ ಕಡೆಗೆ ಲಕ್ಷ್ಯ ಕೊಡ್ತಾ ಅದು ಲಕ್ಷ್ಯ ಕೊಡೋದು ಮುಗಿಯೋದ್ರೊಳಗೇನೆ ದೇವ್ರ ಪೂಜೆ ಮುಗಿದೋಗ್ಬಿಟ್ಟಿರ್ತದೆ. ಅಟ್ಲೀಸ್ಟ್ ಮಂಗಳಾರತಿ ಮಾಡುವಾಗಲೂ ನಾವು ಏನು ಗೊತ್ತಿಲ್ಲ, ಕಣ್ಣು ಮುಚ್ಚಿ ಮಂಗಳಾರತಿ ಮಾಡಿಬಿಡ್ತಾರೆ. ಕಣ್ಣು ಮುಚ್ಚಿ ಮಂಗಳಾರತಿ ಅಲ್ಲ, ಮಂಗಳಾರತಿ ಮಾಡುವಾಗಲೂ ದೇವ್ರು ನೋಡ್ತಾನೆ ಮಾಡೋದು. ಅಂದರೆ ದೇವ್ರ ಕಡೆ ಇಷ್ಟು ಕಾನ್ಸಂಟ್ರೇಷನ್ ಹೋಗಿಬಿಡ್ತದೆ. ಜಪ ಮಾಡುವ ಒಂದು ಆಸ್ಪದವೇನು ಅಂತಂದರೆ ಆ ಜಪ ಇದೊಂದು ಮೀಟಿಂಗ್ ಹಾಲ್. ಕಣ್ಣು ಮುಚ್ಚಿಬಿಟ್ಟಿದ್ದೆ ನಾನು ಗಾಯತ್ರಿ ಮಂತ್ರ ಮಾಡ್ತಾ ಇರುವಾಗ ಆ ಸವಿತ್ರನಾರಾಯಣ ನಾನು ಇಬ್ಬರೇ ಆ ಮೀಟಿಂಗ್ ಹಾಲ್ ನಡ, ಬೇರೆ ಯಾರಿಲ್ಲ. ಯಾಕೆ ಕಣ್ಣು ತೆಗೆದ್ರೆ ಸಮಸ್ಯೆ, ಕಣ್ಣು ಮುಚ್ಚಿಬಿಟ್ಟಿದ್ದೇನೆ, ಯಾರೂ ಇಲ್ಲ. ಆ ದೇವ್ರಿಗೆ ಹೊಗಳೋಣ, ದೇವ್ರನ್ನ ಕೊಂಡಾಡೋಣ, ದೇವ್ರ ಸ್ತೋತ್ರ ಮಾಡೋಣ, ದೇವ್ರನ್ನ ಪ್ರೀತಿ ಮಾಡೋಣ. ನನಗೆ ಯಾಕಲೇ ಇಷ್ಟು ಕಷ್ಟ ಕೊಟ್ಟು ಜಗಳ ತೆಗಿಯೋಣ? ನಾನೇ ಸಿಕ್ಕಿದ್ದೇನೆ ಕಷ್ಟ ಕೊಡಲಿಕ್ಕೆ. ಜಗಳ ಏನು ಬೇಕಾದ್ದು ಮಾಡುವುದಕ್ಕೂ ನೇರವಾಗಿ ಕನೆಕ್ಟಿವಿಟಿ ನನಗೂ ದೇವರಿಗೂ. ಈ ಒಂದು ಆಪ್ಷನ್ ಏನಿದೆ ಇದು ಸಿಗುವುದೇ ಕೇವಲ ಜಪದೊಳಗೆ. 40 ನಿಮಿಷ ಗಾಯತ್ರಿ ಜಪ ಮಾಡೋದಕ್ಕೆ, 1000 ಗಾಯತ್ರಿ ಜಪ ಮಾಡೋದಕ್ಕೆ 40 ನಿಮಿಷ ಬೇಕಾಗುತ್ತೆ. ಆ 40 ನಿಮಿಷ ಅಲ್ಲಿ ನಾನು ದೇವರಿಬ್ಬರೇ. ಎಷ್ಟು ವೈಭವ ರೀ, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ವೈಭವ. ಒಂದು ಕಮ್ಯುನಿಟಿ ಸೇರಿದಾಗ ಯಾರಿಲ್ಲಿ MLA ಇದ್ದಾರೆ, MP ಇದ್ದಾರೆ, ಅವ್ರ ಪಕ್ಕದಲ್ಲಿ ಹೋಗ್ಬಿಡ್ಬೇಕಂತ ನಾನು ಅಪೇಕ್ಷೆ ಪಡ್ತೇನೆ. ಯಾಕೆ? ನಂದೊಂದು ಮಹತ್ವ, ಸ್ಟೇಟಸ್ಸು ಬೆಳೀಲಿ ಅಂತೇಳಿ. ಹೌದಾ? ಯಾರು VIP ಇದ್ದಾರೆ ಅವ್ರ ಜೊತೆಗೆ ನಾನು ಸ್ವಲ್ಪ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೇನೆ. ಯಾಕೆ? ನನ್ನ ಸ್ಟೇಟಸ್ ಬೇಡ. ಆಮೇಲೆ ಇಡೀ ದಿನದೊಳಗೆ 40 ನಿಮಿಷಗಳ ಕಾಲ ದೇವರ ಜೊತೆಗೆ ಮೀಟಿಂಗ್ ಮಾಡಿದಾಗ ನಮ್ಮ ಸ್ಟೇಟಸ್ ಯಾವ ಮಟ್ಟಕ್ಕೆ ಏರ್ಲಿಕ್ಕಿಲ್ಲ. ಊಹೆ ಮಾಡಿ, ಅಂದರೆ ಇದು ಸ್ವಾರ್ಥವಿದೆ. ದೇವರನ್ನೇ ಸಂತೋಷಪಡಿಸೋದು, ದೇವರ ಧ್ಯಾನ, ದೇವರ ಚಿಂತನೆ, ಅದು ಯಾವುದು ಬೇಡ ನಮಗೆ. ನಮ್ಮ ಸ್ವಾರ್ಥದೊಳಗಾದರೂ ಕೂಡ ದೇವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವ, ದೇವರ ಜೊತೆಗೆ ಆಟವಾಡುವ, ದೇವರ ಜೊತೆಗೆ ಹರಟಿ ಹೊಡೆಯುವ, ದೇವರ ಜೊತೆಗೆ ಜಗಳವಾಡುವ, ದೇವರನ್ನೇ ಪ್ರೀತಿ ಮಾಡುವ ಒಂದು ಅನಿತರವಾಗಿರ್ತಕ್ಕಂಥ ಸೌಭಾಗ್ಯವೇನಿದೆ ಇದು ಜಪದಲ್ಲಿ ಮಾತ್ರ ಸಿಗುವಂಥದ್ದು. ಈ ಜಪವನ್ನು ಸಿದ್ಧಿ ಮಾಡಿಕೊಂಡವರು ಮತ್ತಿನ್ಯಾರಲ್ಲ, ಗೋಪಾಲದಾಸ್. ನಮಗೆ ಬೇಡ ಗೋಪಾಲದಾಸರು ಇವತ್ತು ಆದರ್ಶರಾಗೋದು ಬೇಡ. ಯಾಕಂದ್ರೆ ನಮಗೆ ಆದರ್ಶರು ಎಲ್ಲರೂ ದುಷ್ಟರೇ ಆಗಿರ್ತಾರೆ. ವಿರಾಟ್ ಕೊಹ್ಲಿ, ಫಿಲ್ಮ್ ಆ್ಯಕ್ಟ್ರಸ್ಸು ಇವರೆಲ್ಲರೂ ನಮಗೆ ಆದರ್ಶರಾಗ್ತಾರೆ. ಸಹಜ ಅದು. ಯಾಕೆ? ಅಟ್ರಾಕ್ಷನ್, ಡೈರಿಗೆ ಅಟ್ರಾಕ್ಷನ್ ಎಂದಿಗೂ ಇರೋದಿಲ್ಲ, ಬಾರಿಗೆ ಅಟ್ರಾಕ್ಷನ್ ಇರುತ್ತೆ. ಇರಲಿ, ಅಲ್ಲೇ ನಮಗೆ ದುರ್ಯೋಧನನೇ ನಮಗೆ ಏನಂತಾರೆ ಆದರ್ಶನಾಗಲಿ. ಎಷ್ಟು ವಿಷಯದೊಳಗೆ ಅದನ್ನು ಆಮೇಲೆ ಹೇಳೋಣ. ದುರ್ಯೋಧನ 3600 ಮಂತ್ರಗಳನ್ನು, ಎಷ್ಟು 24 ಅಕ್ಷರದ ಒಂದು ಗಾಯತ್ರಿ ಜಪ ಅಲ್ಲ, ಕೆಲವು 24 ಅಕ್ಷರ, ಕೆಲವರು 32 ಅಕ್ಷರ, ಕೆಲವರು 70 ಅಕ್ಷರ, ಪುರುಷ ಸೂಕ್ತ ಅಂತ ಅನ್ನೋದು ಬಹಳ ದೊಡ್ಡದು. ಒಟ್ಟಾರೆಯಾಗಿ ಸೇರಿ ಎಷ್ಟು 3600 ಮಂತ್ರಗಳನ್ನು ಯಾತಯಾಮವಾಗದೆ, ಯಾತಯಾಮ ಅಂದರೆ ತಂಗಳು, ಕನ್ನಡದೊಳಗೆ ತಂಗಳು, 3 ಗಂಟೆ ಕಳೆದ ಮೇಲಿನ ಅನ್ನ ಹೊಟ್ಟೆ ತುಂಬುತ್ತೆ. ಅದು ವೈಶ್ವಾನರ ಯಜ್ಞ ಆಗುವುದಿಲ್ಲ. ಅದು ವೈಶ್ವದೇವ್ ಮಾಡಿದರೆ, ಗ್ಯಾಸ್ ಮೇಲೆ ಮಾಡಿದ್ದಲ್ಲ. ಇರಲಿ, ಅಂತೂ 3 ಗಂಟೆ ಆದಮೇಲೆ ಅನ್ನ ಅದು ಏನಂತಾರೆ ತಿನ್ನೋದಿಲ್ಲ ತಂಗಳ. ಹಾಗಾಗಿ ಯಾರೂ ಸಾಮಾನ್ಯವಾಗಿ ತಿನ್ನೋದಿಲ್ಲ.
ಆರಿದ ನಾನು ಇನ್ನೂ ಅದನ್ನು ಬಿಸಿ ಮಾಡ್ಕೊಂಡು ಮತ್ತೊಮ್ಮೆ ಏನಂತಾರೆ ಫ್ರೆಶ್ ಮಾಡ್ಕೊಂಡು ಇನ್ನೊಂದು ಸಿಟಿ ಹೊಡಿಸಿ ತಿನ್ಬೋದು, ಅದು ಮುಂದಿದ್ದು. ಆದರೆ ಯಾರ್ತದೆ 3 ಗಂಟೆಯಾದ ಮೇಲಿನ ಹೆಣ ಅದು ಸುಡ್ಲಿಕ್ಕೆ ಬರುತ್ತೆ ಹೊರತು ಅದು ಜೀವನದ ಅವಭೃತವಾಗುವುದಿಲ್ಲ. ಹಾಗಾಗೇನು 3 ಗಂಟೆಯೊಳಗೆ ಮುಗಿಸ್ರಿ ಅಂತ ಹಿರಿಯರು ಬೆನ್ನು ಹತ್ತೋದೇ ಈ ಕಾರಣಕ್ಕಾಗಿ. ಜೀವನ ಯಜ್ಞದ ಅವಭೃತ ಅಂತ ಆಗುವುದಿಲ್ಲ. ಅದು ಅವಭೃತ ಅಂತ ಆಗಬೇಕಂದ್ರೆ 3 ಗಂಟೆಯೊಳಗೇನೆ ದಾನ ಮಾಡಿ ಮುಗಿಸಿಬಿಡ್ಬೇಕು. ಇಲ್ಲದೇ ಇದ್ರೆ ಅದು ತಂಗಳಾಗತ್ತೆ. ಹಾಗಾಗಿ ಅದು ಉಪಯೋಗಕ್ಕೆ ಬರುವುದಿಲ್ಲ, ಅದು ಸುಟ್ಟ ಹಾಗೆ ಬರೇ. ಹಾಗೇನೆ 3 ದಿನ ತಪ್ಪಿಸಿದ ಗಾಯತ್ರಿ ಜಪ ಕೌಂಟಿಗೆ ಬರುತ್ತೆ ಹೊರತು ಸಿದ್ಧಿಗೆ ಬರುವುದಿಲ್ಲ. ಕೌಂಟಿಗೆ ಬರುತ್ತೆ ಹೊರತು ಸಿದ್ಧಿಗೆ ಬರೋದಿಲ್ಲ. ಅಂದಮೇಲೆ ಈಗ ನಾವು ವಿಚಾರವನ್ನು ಮಾಡೋಣ, ಒಂದು ಗಾಯತ್ರಿ ಜಪವನ್ನೇ 3 ದಿನಗಳು ಬಿಡದೆ ಇರುವ ಹಾಗೆ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅಂದಮೇಲೆ ಆ ದುಷ್ಟ ದುರ್ಯೋಧನ 3600 ಮಂತ್ರಗಳನ್ನು ಹೇಗೆ ರಕ್ಷಣೆ ಮಾಡಿದ? 3 ದಿನ ಅವನು ಜಪ ಬಿಟ್ಟಿಲ್ಲ. ಪಾಂಡವರ ದ್ವೇಷ ಮಾಡಿದ. ನಮ್ಗಿಂತ ಬ್ಯುಸಿಯೆಸ್ಟ್ ಪರ್ಸನ್ ದುರ್ಯೋಧನ. ಅಖಂಡವಾಗಿ ಪಾಂಡವರ ದ್ವೇಷ ಮಾಡಿದ, ಅಖಂಡವಾಗಿ ಅಧರ್ಮವನ್ನು ಮಾಡಿದ, ಅಖಂಡವಾಗಿ ಇನ್ನೊಂದು ಮಾಡಿದ, ಅಖಂಡವಾಗಿ ಮುಗಿದೊಂದು ಮಾಡಿದ, ಏನೇನೋ ಕೆಲಸ ಮಾಡಿದ. ಅಷ್ಟೆಲ್ಲ ಕೆಲಸಗಳ ಭರದೊಳಗೆ ತಾನು ತನ್ನ ಜಪವನ್ನು ತಾನು ತಪ್ಪಿಸಲಿಲ್ಲ. ಯಾಕೆ? ಇದಕ್ಕೆ ಸ್ಪಷ್ಟವಾದದ್ದು ಅಜೆಂಡಾ ಏನು ಅಂತಂದ್ರೆ, ಅವನಿಗೊಂದು ಗೋಲ್ ಇದೆ. ಏನು? ಈ ಮಂತ್ರಗಳಿಂದಲೇನೆ ಭೀಮನ್ ಹೆಣ ಎತ್ತಲಿಕ್ಕೆ ಸಾಧ್ಯವಿದೆ ಅನ್ನೋ ಗೋಲ್ ಇದೆ. ಆ ಗೋಲ್ ಇದ್ದಾಗ ಅವನು ಸಾಧಿಸ್ಕೊಂಡು ಬಿಟ್ಟ. ಅದು ಫೇಲ್ ಆಯ್ತು, ವಿಫಲ ಆಯ್ತು, ಅದೇ ಭೀಮನೆ ಕೊಂದಾಕಿರ, ಅದು ಮುಂದಿದ್ದು ಗೋಲ್ ಇದೆ. ಇನ್ನು ದೇವತೆಗಳಿಗೆ ಒಂದು ಗೋಲ್ ಇದೆ. ಏನು ಅಂತಂದ್ರೆ, ಈ ಜಪ ತಪಸ್ಸು ಮಾಡಿದರೇನೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ನಾವು ಏನಂತಾರೆ ಉತ್ತಮವಾದ ಪದವಿಯನ್ನು ಪಡಿತೇವೆ ಅಂತ ಗೋಲ್ ಯಾರಿಗಿದೆ? ದೇವತೆಗಳಿಗಿದೆ. ಹಾಗಾಗಿ ಅವರೂ ತಪಸ್ಸು ಮಾಡ್ತಾರೆ. ಈ ದೋಭಿಕ ಕುತ್ತ ನಗರ್ಕ ನಘಾಟ್ಕ ಜಪ ತಪಸ್ಸು ಮಾಡದೇ ಇರೋರು ಓನ್ಲಿ ನಾವು. ದೇವತೆಗಳನ್ನೂ ಆದರ್ಶವಾಗಿ ಪಡೆಯುವುದಿಲ್ಲ, ದೈತ್ಯರನ್ನೂ ಆದರ್ಶವಾಗಿ ಪಡೆಯುವುದಿಲ್ಲ. ಹಾಳಾಗೋದು ನಾವು. ಹಾಗಾಗದೇನೆ ಗೋಪಾಲದಾಸರನ್ನು ಗಟ್ಟುಮುಟ್ಟಾಗಿ ಆದರ್ಶವನ್ನಾಗಿ ಪಡೆದುಕೊಂಡು ಇಷ್ಟೆಲ್ಲ ಜನರು ಸೇರಿದ್ದಾರೆ. ಕನಿಷ್ಠ ಇಲ್ಲೇ 30-40 ಮಂದಿ ಪುರುಷರಿದ್ದಾರೆ. ಒಟ್ಟಾರೆಯಾಗಿ ಒಂದು 100 ಜನ ಪುರುಷರಿರ್ಬೋದು. 100 ಜನರು ಒಂದು ಗಟ್ಟಿಯಾದ ಸಂಕಲ್ಪವನ್ನು ಮಾಡಿ, ಇದು 49ನೇ ವರ್ಷದ ಆರಾಧನೆ ಇಲ್ಲಿ ಈ ಮನೆಯೊಳಗೆ ಆಚರಿಸ್ತಾ ಇರೋದು. ಮುಂದಿನ ವರ್ಷ 50ನೇ ವರ್ಷದ ಆರಾಧನೆ. ಆ 50ನೇ ವರ್ಷದ ಆರಾಧನೆಗೆ 100 ಜನ 1000 ಪ್ರತಿನಿತ್ಯ 1000ದಂತೆ 360 ದಿನ ಮಾಡಿದರೆ ಪ್ರತಿಯೊಬ್ಬರು 3,60,000 ಸುಲಭದೊಳಗೆ ಗಾಯತ್ರಿ ಜಪವಾಗತ್ತೆ. 3,60,000 ಗಾಯತ್ರಿ ಜಪ 100 ಜನ ಮಾಡಿದರೆ 3 ಕೋಟಿ 3,60,000 ಅಲ್ಲಿ 3,60,00,000 ಗಾಯತ್ರಿ ಜಪ ಅತ್ಯಂತ ಸುಲಭ ರೀತಿಯೊಳಗೆ ನಮ್ಮಿಂದ ಗಾಯತ್ರಿ ಜಪವಾಗಿ ಬಿಡ್ತದೆ. ಇದರಿಂದ ನಮಗೂ ಹಿತ, ನಮ್ಮ ವಂಶಕ್ಕೂ ಹಿತ, ನಮ್ಮ ಹಿರಿಯರು ಮಾಡಿದ ತಪ್ಪುಗಳು ಪರಿಹಾರವಾಗುತ್ತೆ, ನಮ್ಮ ಮಕ್ಕಳಿಗೆ ವಿವಾಹ, ಸಂತಾನ ಮೊದಲಾದ ಸೌಭಾಗ್ಯಗಳು ಒದಗಿ ಬರ್ತದೆ, ಧರ್ಮದಲ್ಲಿ ಆಸಕ್ತರಾಗ್ತಾರೆ, ಧರ್ಮದಲ್ಲಿ ಅಭಿರುಚಿ ಉಳ್ಳವರಾಗ್ತಾರೆ. ನಮ್ಮ ಮೊಮ್ಮಗ, ಮರಿಮಗ, ನಮ್ಮ ಗಿರಿಮಗ ನಮ್ಮ ಹಿರಿಯರ ಪುಣ್ಯದಿಂದಲೇ ಇವತ್ತು ವೈಭವದಿಂದ ಇದ್ದೇವೆ ಅಂತೇಳಿ ಅವರೂ ನೆನೆಸ್ತಾರೆ. ನಮ್ಮ ಜೀವನವೂ ಸಾರ್ಥಕವಾಗುತ್ತೆ. ಅದೇ ರೀತಿಯಾಗಿ ಒಂದು ರಾಮ ಮಂತ್ರವನ್ನು, ಕೃಷ್ಣ ಮಂತ್ರವನ್ನು, ಅಥವಾ ಬರೀ ಗೋಪಾಲ ವಿಠಲಾಯ ನಮಃ ಅಂತಾಗಲಿ ಅದನ್ನು ಎಲ್ಲರೂ 1000 ಮಾಡಿದರು ಅಂತಂದರೆ ಅದೂ ಒಂದು ಲಾಟಾಗಿ ನಮಗೆ ಜಪವಾಗಲಿಕ್ಕೆ ಸಾಧ್ಯವಿದೆ. ಆ ಥರದ ಒಂದು ಸಾಧನೆಯನ್ನು ಮಾಡಿಕೊಂಡು, ಸ್ವಾಮಿ ಗೋಪಾಲದಾಸರೇ ನೀವು ಹೇಗೆ ಗಾಯತ್ರಿ ಜಪ ಮಾಡಿರಿ, ನಿಮ್ಮ ಆದರ್ಶ ಇಟ್ಕೊಂಡು ನಾನು ಗಾಯತ್ರಿ ಜಪ ಮಾಡೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ದೊಡ್ಡದಾದ ಸೌಭಾಗ್ಯ ನಮಗೆ ಒದಗಿ ಬರ್ತದೆ ಎಂಬುದಾಗಿ ಭಾವಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.